ಓಂ ಶಾಂತಿ. ಅವ್ಯಕ್ತ ಬಾಪ್ದಾದರವರ ಮಹಾವಾಕ್ಯಗಳು. ದಿನಾಂಕ 18/1/1988. ಮುರಳಿಯ ಮುಖ್ಯಾಂಶ ಸ್ನೇಹ ಔರ್ ಶಕ್ತಿ ಕಿ ಸಮಾನತ. ಸ್ನೇಹ ಮತ್ತು ಶಕ್ತಿ ಇವೆರಡರ ಸಮಾನತೆ ಹಾಗೂ ತಂದೆಯ ಗುಣಗಳನ್ನು ಅನುಸರಿಸಿ ತಂದೆಯ ಗುಣಗಳಲ್ಲಿ ಸಮಾನರಾಗೋದು ಹೇಗೆ ಅನ್ನೋದನ್ನ ಬಾಬಾ ತಿಳಿಸ್ತಾರೆ. समय के प्रमाण नॉलेजफुल, पावरफुल और सक्सेसफुल स्थिति के बहुत काल के अनुभवी बन चुके हो. माया के प्रकृति के व आत्माओं द्वारा निमित्त बनी हुई समस्याओं के अनेक बार के अनुभवी आत्माएं हो. नई बात नहीं है. ಬಾಬಾ ತಿಳಿಸ್ತಿದ್ದಾರೆ, ನೀವು ವರ್ತಮಾನ ಸಮಯಕ್ಕೆ ತಕ್ಕಂತೆ ಜ್ಞಾನಪೂರ್ಣರಾಗಿ, ಶಕ್ತಿಪೂರ್ಣರಾಗಿ, ಸಫಲತಾಪೂರ್ಣರಾಗಿರುವಂತಹ ಸ್ಥಿತಿಯಿಂದ ಅಥವಾ ಈ ಸ್ಥಿತಿಯಲ್ಲಿ ಬಹುಕಾಲದಿಂದ ನೀವು ಅಭ್ಯಾಸ ಮಾಡ್ತಾ ಅನುಭವಿಗಳಾಗಿದ್ದೀರಾ ಅಲ್ವಾ? ಏನ್ ಹೇಳ್ತಿದ್ದಾರೆ ಬಾಬಾವರು? ವರ್ತಮಾನ ಸಮಯದಲ್ಲಿ ನಾಲೆಡ್ಜ್ಫುಲ್, ಪವರ್ಫುಲ್, ಸಕ್ಸಸ್ಫುಲ್, ಜ್ಞಾನಪೂರ್ಣ, ಶಕ್ತಿಪೂರ್ಣ, ಸಫಲತಾಪೂರ್ಣ ಈ ಸ್ಥಿತಿಯನ್ನು ನೀವು ದೀರ್ಘಕಾಲದಿಂದ ಅನುಭವ ಮಾಡ್ತಾ ಬಂದಿದ್ದೀರಲ್ವಾ? ಅಭ್ಯಾಸ ಮಾಡಿದಾಗ ಅನುಭವ ಇರುತ್ತೆ. ಮಾಯೆ ಮತ್ತು ಪ್ರಕೃತಿ ಅನಂತರ ವ್ಯಕ್ತಿಗಳು ಅಂದ್ರೆ ಇತರ ಮನುಷ್ಯಾತ್ಮರಿಂದ ಅವರು ಸಮಸ್ಯೆಗಳಿಗೆ ಕಾರಣ ಆದಾಗ ನಮ್ಮ ಒಂದು ಜ್ಞಾನಪೂರ್ಣ, ಶಕ್ತಿಪೂರ್ಣ, ಸಫಲತಾಪೂರ್ಣ ಸ್ಥಿತಿಯಿಂದ ಜಯಿಸುವಂತಹದನ್ನ ನೀವು ಸಮಸ್ಯೆಗಳಿಗೆ ಸಮಾಧಾನವನ್ನ ಕಂಡುಕೊಂಡಂತ ಅನುಭವಿಗಳಾಗಿದ್ದೀರಲ್ವಾ? ಈ ಮೂಲಕ ನಿಮಗೆ ಅರ್ಥಪೂರ್ಣವಾಗಿ ನೀವು ಸಮಸ್ಯೆಗಳನ್ನು ಎದುರಿಸುವಾಗ ಸಮಸ್ಯೆಗಳು ನಮಗೆ ಹೊಸದನ್ಸೋದಿಲ್ಲ. त्रिकालदर्शी हो, समस्याओं के आदि मध्य अंत तीनों को जानते हो. अनेक कल्पों की बात छोड़ो, लेकिन इस कल्प के जीवन में भी बुद्धि द्वारा जान विजयी बनने में व समस्या को पार कर अनुभवी बनने में नए नहीं हो, पुराने हो. ಹೀಗೆ ನೀವು ತ್ರಿಕಾಲದರ್ಶಿಯಾಗಿದ್ದೀರಾ ಅಂದರೆ ನಮ್ಮ ಜೀವನದ ಬಗ್ಗೆ, ಹಾಗೆ ವರ್ತಮಾನ ನಮ್ಮ ಜೀವನದ ಸುತ್ತಮುತ್ತಲಿನ ಆಗು ಹೋಗುಗಳ ಬಗ್ಗೆ, ಅಥವಾ ಸಮಾಜ, ಸೃಷ್ಟಿ, ವ್ಯಕ್ತಿ, ಪ್ರಕೃತಿ, ಮಾಯೆಯಲ್ಲಿ ನಡೆಯತಕ್ಕಂತಹ ಈ ಒಂದು ಘಟನಾವಳಿಗಳು, ಆಗು ಹೋಗುಗಳು, ಬದಲಾವಣೆಗಳು ಇದೆಲ್ಲವನ್ನ ಅರ್ಥ ಮಾಡಿಕೊಂಡಂತಹ ತ್ರಿಕಾಲದರ್ಶಿಗಳಾಗಿದ್ದೀರಾ ತಾನೆ? ತ್ರಿಕಾಲದರ್ಶಿಗಳಾದಾಗ ಸಮಸ್ಯೆಗಳ ಆರಂಭ ಹೇಗೆ, ಸಮಸ್ಯೆಗಳು ಹೇಗೆ ಅದು ಮುಂದುವರಿಯುತ್ತೆ, ಅದರ ಮಧ್ಯ ಏನು, ಮತ್ತು ಸಮಸ್ಯೆಗಳ ಕೊನೆ ಕಾಣಿಸೋದು ಅಂದ್ರೆ ಅದರ ಅಂತ್ಯ ಏನು, ಹೀಗೆ ಸಮಸ್ಯೆಗಳ ಪ್ರಾರಂಭ, ಅದರ ಮುಂದುವರಿಯುವಿಕೆ, ಅದರ ಕೊನೆಗಾಣಿಸುವಿಕೆ ಈ ಮೂರನ್ನು ಸಹ ನೀವು ಅರಿತುಕೊಂಡಿದ್ದೀರಲ್ವಾ? ಇದನ್ನ ನೀವು ಹಿಂದಿನ ಅನೇಕ ಜನ್ಮಗಳಲ್ಲಿ ಅನುಭವಿಗಳಾಗಿದ್ದೀರಾ ಅನ್ನೋ ಬದಲಾಗಿ ವರ್ತಮಾನ ಜೀವನದಲ್ಲಿ ನಿಮಗೆ ಅನುಭವ ಇದೆ. ನಿಮ್ಮ ಪ್ರತಿಯೊಬ್ಬರಿಗೂ ಅವರವರ ಜೀವನದಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳ ಅನುಭವ ಅಂತೂ ಇದೆ ತಾನೆ? ನೀವು ಬುದ್ಧಿಯ ಮೂಲಕ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ತ್ರಿಕಾಲದರ್ಶಿಗಳಾಗಿ ಅಂದ್ರೆ ಜ್ಞಾನದ ಅಸ್ತಿತ್ವವನ್ನ ಬುದ್ಧಿನಲ್ಲಿ ಇಟ್ಕೊಂಡು ವಿಜಯಿ ಆಗುವ ವಿಷಯದಲ್ಲಿ ಮತ್ತು ಸಮಸ್ಯೆಗಳನ್ನ ಎದುರಿಸಿ ಅದರ ಮೇಲೆ ನಾವು ವಿಜಯವನ್ನ ಅಥವಾ ಸಮಸ್ಯೆಗಳಿಗೆ ಸಮಾಧಾನವನ್ನ ನಾವು ಕಂಡು ಹಿಡ್ಕೊಳ್ಳೋ ವಿಷಯದಲ್ಲಿ ನೀವೆಲ್ಲ ಅನುಭವಿಗಳಾಗಿದ್ದೀರಾ, ಹೊಸಬರಲ್ಲ, ಹಳಬರೇ ತಾನೆ? चाहे 1 साल का भी हो, लेकिन इस अनुभव में पुराने हैं. नथिंग न्यू का पाठ भी पढ़ाया हुआ है. इसलिए वर्तमान समय के प्रमाण अभी समस्या से घबराने का समय नहीं, घबराने में समय नहीं गवाना है. ಹೀಗೆ ನಿಮಗೆ ತ್ರಿಕಾಲದರ್ಶಿತ್ವದಿಂದ ನೋಡಿದಾಗ ಈ ಎಲ್ಲಾ ಸಮಸ್ಯೆಗಳಿಗೂ, ಎಲ್ಲ ಕಾರಣಕ್ಕೂ ಒಂದು ಕಾರಣ ಇರುತ್ತೆ.
ಇಂಥ ಸಮಸ್ಯೆ ಈ ನಮ್ಮ ಎದುರುಗಡೆ ಇದೆ, ಈ ವ್ಯಕ್ತಿಯಿಂದ ಇದೆ, ಈ ಮಾಯೆಯಿಂದ ಇದೆ, ಈ ಪ್ರಕೃತಿಯಿಂದ ಇದೆ ಎಂದಾಗ ಆ ಪ್ರತಿಯೊಂದು ಕರ್ಮಗಳಿಗೂ ಘಟನೆಗಳಿಗೂ ಹಿಂದೆ ಒಂದು ಕಾರಣ ಇರುತ್ತೆ. ತ್ರಿಕಾಲದರ್ಶಿಗಳಾಗಿರ್ತಕ್ಕಂಥವ್ರು ಅದನ್ನೆಲ್ಲ ಸ್ಟಡಿ ಮಾಡ್ತಾರೆ. ಎದುರುಗಡೆ ಬಂದಿರೋ ಸಮಸ್ಯೆ ಮಾತ್ರ ನೋಡೋದಿಲ್ಲ, ಅದರ ಹಿಂದೆ ಏನಿದೆ, ಅದರ ಮುಂದಿನ ಪರಿಣಾಮ ಏನು, ಈ ಮೂರನ್ನು ಏಕಕಾಲದಲ್ಲಿ ಅವರು ಅಧ್ಯಯನ ಮಾಡಿ ಅದರಿಂದ ಹೇಗೆ ಹೊರಬರೋದು, ಅದಕ್ಕೆ ಹೇಗೆ ಸಮಾಧಾನವನ್ನ, ಉತ್ತರವನ್ನ, ಪರಿಹಾರವನ್ನ, ಪರಿಸ್ಥಿತಿಗೆ ಹೇಗೆ ಪರಿಹಾರವನ್ನ ಕಂಡುಕೊಳ್ಳೋದು, ಪ್ರಶ್ನೆಗೆ ಹೇಗೆ ಉತ್ತರ ಕಂಡುಕೊಳ್ಳೋದು ಅನ್ನೋದನ್ನ ಅವರು ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಹಾಗೂ ಅವಾಗ ಅರ್ಥ ಆಗುತ್ತೆ, ಅವರು ಅದರಲ್ಲಿ ಗೆಲುವನ್ನ ಪಡ್ಕೊಳ್ಳುತ್ತಾರೆ. ಮತ್ತು ಈ ರೀತಿನಲ್ಲಿ ನೀವು ವರ್ತಮಾನ ಸಮಯಕ್ಕೆ ತಕ್ಕ ಹಾಗೆ ಸಮಸ್ಯೆಗಳಿಂದ ಹೆದರಿಕೊಳ್ಳುವ, ಗಾಬರಿಗೊಳ್ಳುವಂತವರಾಗಿ ಆ ಗಾಬರಿಯಲ್ಲಿ, ಭಯದಲ್ಲೇನೆ ಸಮಯವನ್ನ ಕಳಿಬೇಡಿ. ಸಮಯ ಗವಾನೆ ಸೆ ನಂಬರ್ ಪೀಚೆ ಹೋ ಜಾತಾ ಹೈ. ಸಮಯ ಕಾಲವನ್ನ ನಾವು ಸಮಸ್ಯೆಗಳ ಬಗ್ಗೆ ಚಿಂತಿಸಿ ಅದರಲ್ಲಿ ವ್ಯರ್ಥದಲ್ಲಿ ಸಿಕ್ಕಾಕೊಂಡು ನಿರಾಶೆಯಲ್ಲಿ ಅಥವಾ ಡಿಪ್ರೆಷನ್ ಅಲ್ಲಿ ಬಂದು ಹಾಗೆಯೇ ನಾವು ಯಾವುದನ್ನು ಮಾಡದೆ ಅಸಹಾಯಕರಂತೆ ನಾವು ಸಮಯವನ್ನ ಹಾಳು ಮಾಡಿದ್ರೆ ನಾವು ಹಿಂದುಳ್ಕೊಂಡ್ ಬಿಡ್ತೀವಿ ಅಂತ ಭಾವ ಹೇಳ್ತಾರೆ. ಸಮಯ ಹೇಗೆ ಹೇಗೆ ಮುಂದೆ ನಡೀತಾ ಇದೆ ಹಾಗೆ ನಾವು ಮುನ್ನಡಿಬೇಕಾಗುತ್ತೆ. ಈಗ ನೋಡ್ತಾ ಇದೀವಿ ತಾನೆ, ಈಗ ಕೊರೋನಾ ಬಂದಿದೆ ಅಂತ ನಾವು ಸುಮ್ನೆ ಕೂತ್ಕೊಂಡ್ಬಿಟ್ರೆ ಅದು ಹೇಗೆ ಮುಂದೆ ಮುಂದೆ ಹೋಗ್ತಾ ಇದೆಯೋ ಹಾಗೆ ವಿಜ್ಞಾನಿಗಳು ಏನ್ ಮಾಡ್ತಾ ಇದಾರೆ, ಅದನ್ನ ಈ ರೀತಿ ನಿವಾರಣೆ ಮಾಡಬಹುದು, ಅದನ್ನ ಹೀಗೆ ಕಟ್ಟಿ ಹಾಕಬಹುದು, ಅದನ್ನ ಈ ರೀತಿನಲ್ಲಿ ನಾವು ಲಾಕ್ಡೌನಿನ ಒಂದು ಒತ್ತಡವನ್ನ ತರುವ ಮೂಲಕ ಅದನ್ನ ಹತ್ತಿಕ್ಕಬಹುದು ಅಂತ. ಅದು ಹೇಗೆ ಮುಂದೆ ಹೋಗುತ್ತೆ, ವಿಜ್ಞಾನಿಗಳು ಅಥವಾ ಜನರು ಸಹ ಅದಕ್ಕೆ ತಕ್ಕಂತೆನೆ ರಕ್ಷಣಾ ಕ್ರಮಗಳನ್ನೆಲ್ಲ, ವ್ಯವಸ್ಥೆಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದಾಗ ಅದರನ್ನ ನಾವು ಗೆಲುವನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿನಲ್ಲಿ ಪರಿಸ್ಥಿತಿಗಳನ್ನ ನೋಡಿ ನಾವು ಹಿಂಜರಿಬಾರದು ಅಥವಾ ಚಿಂತೆನಲ್ಲಿ ಸುಮ್ನಾಗ್ಬಿಡ್ಬಾರದು, ನಿಷ್ಕ್ರಿಯ ಆಗ್ಬಾರದು. ನಿಷ್ಕ್ರಿಯವಾಗಿ ನಾವು ಸುಮ್ನಾದ್ರೆ ನಾವು ಹಿಂದುಳ್ಕೊಳ್ತೀವಿ. ಈ ರೀತಿನಲ್ಲಿ ಬಾಪ್ದಾದ ಸಮಸ್ಯೆಗಳ ಸಮಯದಲ್ಲಿ ನಾವು ಯಾವ ರೀತಿನಲ್ಲಿ ತ್ರಿಕಾಲದರ್ಶಿಗಳಾಗಿ ಜಯಿಸ್ಬೇಕು ಸಮಸ್ಯೆಗಳನ್ನ ಅಂತ ತಿಳಿಸ್ತಾ ಇದ್ದಾರೆ. ಮತ್ತು 18ನೇ ಜನವರಿ ಆಗಿರೋದ್ರಿಂದ ವಿಶೇಷವಾಗಿ ಬಾಪ್ದಾದ ಬ್ರಹ್ಮ ತಂದೆಯ ಒಂದು ಸಂಕಲ್ಪ ಅದನ್ನು ಸಹ ತಿಳಿಸ್ತಾ ಇದ್ದಾರೆ. ಬ್ರಹ್ಮ ಮಾತಾ ಪಿತಾ ಕೆ ದಿಲ್ ಕಿ ಶ್ರೇಷ್ಠ ಆಶಾ ಹೈ, ಸರ್ವ ಬಚ್ಚೆ ಸಮಾನ್ ಬನೆ, ಉಸ್ಕೋ ಭಿ ಯಾದ್ ಕರ್ನಾ. समझा, आज के स्मृति दिवस का श्रेष्ठ संकल्प है समान बनना ही है. चाहे संकल्प में, चाहे बोल में, चाहे संबंध संपर्क में समान अर्थात समर्थ बनना है. ಇಂದಿನ ದಿನ ಬ್ರಹ್ಮ ತಂದೆ ಅರ್ಥಾತ್ ಸ್ಮೃತಿ ದಿವಸದಂದು ಬ್ರಹ್ಮ ತಂದೆಯಲ್ಲಿ ಯಾವ ಒಂದು ಶ್ರೇಷ್ಠ ಸಂಕಲ್ಪ ನಮ್ಮ ಬಗ್ಗೆ ಇದೆ ಅಂದ್ರೆ, ನೀವೆಲ್ಲ ಮಕ್ಕಳು ತಂದೆಯ ಗುಣಗಳಲ್ಲಿ, ಕರ್ತವ್ಯದಲ್ಲಿ, ಎಲ್ಲ ಸ್ಥಿತಿಯಲ್ಲಿ ತಂದೆಯನ್ನ ನೀವು ಅನುಸರಿಸಿ ಅವರಂತೆಯೇ ನೀವು ಸಹ ಆಗ್ಬೇಕು. ಇದು ಬಾಬರವರಿಗೆ ನಮ್ಮ ಬಗ್ಗೆ ಇರುವ ಶ್ರೇಷ್ಠ ಸಂಕಲ್ಪ. ಈಗ ನಮ್ಮ ಈ ಒಂದು ಪರಮಾತ್ಮನ ಕರ್ತವ್ಯ ಏನಿದೆ, ಅವರ ಗುಣಗಳೇನಿದೆ, ಅದರಲ್ಲಿ ನಾವು ಶ್ರೇಷ್ಠತೆಯನ್ನ ಅಥವಾ ಸಮಾನತೆಯನ್ನ ಹೇಗೆ ತಂದ್ಕೊಳ್ಳೋದು ಅಂದ್ರೆ, ನೀವು ಸಂಕಲ್ಪ ರೂಪದಲ್ಲಾದ್ರೂ ಸಮಾನತೆಯನ್ನ ತಂದ್ಕೊಳ್ಳಿ, ಅಥವಾ ನಿಮ್ಮ ಆಡುವ ಮಾತುಗಳಲ್ಲಿ, ಅಥವಾ ನಿಮ್ಮ ಸಂಬಂಧ ಸಂಪರ್ಕಗಳಲ್ಲಿ. ಅಂದ್ರೆ ಬಾಬಾ ಯಾವ ರೀತಿ ಸಂಕಲ್ಪ ಮಾಡುತ್ತಿರ್ಬೋದು, ಭಗವಂತ ಬ್ರಹ್ಮ ಬಾಬರವರು ಯಾವ ರೀತಿಯಾಗಿ ಯೋಚಿಸ್ತಾ ಇದ್ರು, ಅವರ ಮಾತುಗಳು ಹೇಗಿತ್ತು, ಅವರ ನಡೆ ನುಡಿ ಸಂಬಂಧ ಸಂಪರ್ಕಗಳು ಹೇಗಿತ್ತು, ಅದೆಲ್ಲ ನಾವು ಅವರ ಒಂದು ಇತಿಹಾಸವನ್ನ ಓದಿ, ಹಿಸ್ಟ್ರಿಯನ್ನ ಓದಿ, ಜೀವನ ಚರಿತ್ರೆಯನ್ನ ಓದಿ ತಿಳ್ಕೊಂಡಿದ್ದೀವಲ್ಲ, ಅಥವಾ ಹಿರಿಯರು ಹೇಳಿದ ಕ್ಲಾಸ್ಗಳಲ್ಲಿ ಕೇಳಿ ತಿಳ್ಕೊಂಡಿದ್ದೇವೆ. ಆ ರೀತಿನಲ್ಲಿ ನಾವು ಬ್ರಹ್ಮ ತಂದೆಯ ನಡೆ ನುಡಿನಲ್ಲಿ ಸಮಾನರಾಗೋದು ಅಂದ್ರೇನು, ಸಮರ್ಥರಾಗೋದು. ಸಮಾನರಾಗೋದು ಅಂತಂದ್ರೆ ಅದನ್ನ ನಾವು ಅವರಂಗೆ ತೋರಿಕೆ ಮಾಡಕ್ಕೋ ಪ್ರಯತ್ನ ಮಾಡೋದಲ್ಲ, ಆ ಶಕ್ತಿಗಳನ್ನ ನಮ್ಮಲ್ಲಿ ತುಂಬಿಕೊಂಡು ನಾವು ಯೋಗ್ಯರಾಗೋದು, ಸಮರ್ಥರಾಗ್ಬೇಕು. ಎಂತ ದೊಡ್ಡ ಸಮಸ್ಯೆಯೇ ನಮ್ಮ ಎದುರುಗಡೆ ಬರ್ಲಿ, ನಥಿಂಗ್ ನ್ಯೂ ಅಂತಕ್ಕಂಥ ಸ್ಮೃತಿಯಿಂದಲೇ ನೀವು ಸಮರ್ಥರಾಗುತ್ತೀರಾ. ಅಂದ್ರೆ ಸಮಸ್ಯೆ ಬಂದಾಗ ಇದು ನನಗೇ ಬಂದ್ಬಿಟ್ಟಿದೆ ಅಂತ ಆ ಸಮಸ್ಯೆಯನ್ನ ಯೋಚಿಸಿ ಆ ಸಮಸ್ಯೆಗೆ ರೆಕ್ಕೆ ಪುಕ್ಕ ಎಲ್ಲಾ ಕಟ್ಟಿ, ಬಣ್ಣ ಕಟ್ಟಿ ಅದನ್ನ ನಾವು ದೊಡ್ಡ ರೂಪದಲ್ಲಿ ಜೀವ ತುಂಬ್ತಾ ಇರೋದಲ್ಲ. ಆ ಸಮಸ್ಯೆಗಳು ಬಂದಾಗ ಅದನ್ನ ಏನ್ ಮಾಡ್ಬೇಕು, ನಾವು
ನಥಿಂಗ್ ನೀವು ಅನ್ಕೊಂಡು ಅದನ್ನ ನೆಗ್ಲೆಕ್ಟ್ ಮಾಡಿದಾಗ ಆ ಸಮಸ್ಯೆ ತನ್ನ ಒಂದು ಅಸ್ತಿತ್ವವನ್ನ ಕ್ರಮೇಣವಾಗಿ ಅದು ಕಡಿಮೆ ಆಗೋಗ್ಬಿಡುತ್ತೆ. ನಾವ್ ಅದಕ್ಕೆ ಜಾಸ್ತಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಮತ್ತ ಅದ್ರ ಬಗ್ಗೆ ನಾವು ರಿಪೀಟ್ ಮಾಡ್ತಾ ಇದ್ರೆ ಮಾತಾಡ್ತಾ ಇದ್ರೆ ಆಗ ಅದು ದೊಡ್ಡದಾಗ್ಬಿಡುತ್ತೆ. ಹೀಗೆ ನಾವು ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳಕ್ಕೆ ಇದೇನು ಹೊಸದಲ್ಲ, ಇದೆಲ್ಲ ಈ ತರ ಎಲ್ಲ ಆಗೋದೇನೆ, ಇದನ್ನ ನಾನು ನನ್ನ ಅರ್ಹತೆಯಿಂದ ಸರಿ ಮಾಡ್ಕೋತೇನೆ ಅಂತ ನಾವು ಸ್ಮೃತಿ ಸ್ವರೂಪದರಾಗಿ ಸಮರ್ಥರಾಗಿ ಅದನ್ನ ನಿಭಾಯಿಸ್ಬೇಕು. ಈ ವಿಷಯದಲ್ಲಿ ನೀವು ಅಲಕ್ಷ್ಯತನದಲ್ಲಿ ಅಥವಾ ಹುಡುಗಾಟಿಕೆಯಲ್ಲಿ ಬರ್ಕೂಡ್ದು ಅಂತ ಭಾವ ಹೇಳ್ತಾರೆ. ಅಂದ್ರೆ ಸಮಸ್ಯೆ ಬಂದಾಗ ನಾವು ತ್ರಿಕಾಲದರ್ಶಿಯಾಗಿ ನೋಡೋ ವಿಷಯದಲ್ಲಿ ಅಥವಾ ನಾವು ಆರ್ಡಿನರಿಯಾಗಿ ನಾವು ಸಾಮಾನ್ಯರಂಗೆ ಯೋಚನೆ ಮಾಡುವಂತ ರೀತಿನಲ್ಲಿ ಮಾಡಬಾರ್ದು. ವಿಶೇಷವಾಗಿ ಈಗ ನಾವೇನ್ ಅನ್ಕೋಬೇಕು, ಇದು ಬಂದಿದೆಯಲ್ಲ ಇದನ್ನ ಹೊಸದಲ್ಲ, ಇದು ಹೀಗೆ ಅಂತ ಪರಿಸ್ಥಿತಿನ ಅದನ್ನ ಹಾಗೇನೆ ಒಪ್ಕೊಂಡು ನಾವು ಇದು ಹೊಸದೇನಲ್ಲ ಅಂತ ಅದು ಇದ್ದಿದ್ದಂಗೆನೆ ನಾವು ಒಪ್ಕೊಂಡು ನಾವು ನಮ್ಮತನದಲ್ಲಿ ನಾವು ಮುಂದುವರಿಬೇಕು. ಅಂದ್ರೆ ಆತ್ಮಶಕ್ತಿಯಿಂದ. ಅನೇಕ ಸಲ ನಾನು ವಿಜಯಿಯಾಗಿದ್ದೇನೆ. ಯಾವುದಕ್ಕೆ ನಥಿಂಗ್ ಅಂತ ಅನ್ಕೋಬೇಕು, ಅನೇಕ ಸಲದ ವಿಜಯಿಯಾಗಿದ್ದೇನೆ, ನಾನು ಜಯ ಗಳಿಸಿದ್ದೇನು ಹೊಸದಲ್ಲ, ಇದೆಲ್ಲ ಪರಿಸ್ಥಿತಿ ಬಂದಿದೆ, ನಾನು ಅದನ್ನ ಪಾರ್ ಮಾಡ್ಕೊಂಡು ಮುನ್ನಡೆಯನ್ನ ಸಾಧಿಸಿದ್ದೇನೆ ಅಂತ ನಾವು ಆತ್ಮವಿಶ್ವಾಸವನ್ನ ತಗೋಬೇಕು. ಈ ವಿಧಾನದಿಂದ ನೀವು ಸಿದ್ಧಿಯನ್ನ ಪ್ರಾಪ್ತಿ ಮಾಡ್ಕೊಳತ್ತ ಮುಂದುವರಿಯಿರಿ ಅಂತ ಭಾವ ತಿಳಿಸ್ತಾರೆ. ಮತ್ತು ಈ ಒಂದು ಬಾಬರವರ ಈ ಕಾರ್ಯಕ್ರಮದ ದಿನದಂದು ವಿಶೇಷವಾಗಿ ಮಧುಬನಕ್ಕೆ ಸೇವಾದಾರಿಗಳನ್ನ ಅವರಿಗೆ ಇನ್ವಿಟೇಷನ್ ಕೊಟ್ಟು ಕರೆಸಿದ್ದಾರೆ. ಎಂತ ಸೇವಾದಾರಿಗಳು ಅಂದ್ರೆ ಸೇವಾ ಕೇಂದ್ರಗಳನ್ನ ನಡೆಸ್ಲಿಕ್ಕೆ, ಅಂದ್ರೆ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಏನಿದೆ ನಡೀತಾ ಇದೆ ಅದಕ್ಕೆ 3 ಹೆಜ್ಜೆ ಭೂಮಿಗಳ ದಾನ ಕೊಟ್ಟಂತವ್ರು. ಹೇಳ್ತೀವಿ ತಾನೆ, ಬಲಿ ಚಕ್ರವರ್ತಿಯಿಂದ ಭಗವಂತ 3 ಹೆಜ್ಜೆ ಭೂಮಿಯ ದಾನ ತಗೊಂಡಂತ. ಆ ರೀತಿನಲ್ಲಿ ಈ ಕೆಲವರು ಅಯೋಗ್ಯರು ಅಥವಾ ಅದಕ್ಕೆ ಅನುಕೂಲಸ್ಥರು ಇರ್ತಾರೆ. ಅಂತ ಅನುಕೂಲಸ್ಥರೆ ಕೆಲವರು ದಾನಿಗಳೇನ್ ಮಾಡ್ತಾರೆ, ನಮ್ಮ ಒಂದು ಈ ಸ್ಥಳ ಇದೆ, ಈ ಭೂಮಿ ದಾನ ಕೊಡ್ತೇವೆ, ಈ ಒಂದು ಬಿಲ್ಡಿಂಗ್ ಇದೆ, ಇದನ್ನ ಸೇವೆಗೆ ಉಪಯೋಗಿಸ್ರಿ ಅಂತ ಸೇವಾ ಕೇಂದ್ರಕ್ಕೆ ಒಂದು ಸ್ಥಳ ದಾನ ಅಥವಾ ಒಂದು ಭವನಗಳ ಒಂದು ಕಟ್ಟಡ, ಒಂದು ಮನೆಯ ಒಂದು ದಾನವನ್ನ ಕೊಟ್ಟಿರ್ತಾರೆ. ಅಲ್ಲಿ ಈಶ್ವರಿಯ ಕ್ಲಾಸ್ ಅಥವಾ ಪ್ರತಿನಿತ್ಯದ ಸತ್ಸಂಗ ನಡೆಯುತ್ತೆ. ಆದ್ರಿಂದ ಅವ ದಾನಿಗಳು ಅವ್ರು ಹೇಗಿದ್ದಾರೆ, ಅವ್ರು ಕಣ್ಣಿಗೆ ಕಾಣಲ್ವಲ್ಲ, ಅವರು ಎಲೆಮರೆ ಕಾಯಿ ಅಂತ ಇರ್ತಾರೆ. ಅದರಿಂದ ಅಂಥವರನ್ನೇ ಮಧುಬನಕ್ಕೆ ಬಾಬಾ ಕರೆಸಿ ಅವರಿಗೆ ವಿಶೇಷವಾಗಿ ಈ ಒಂದು ಮಹಾವಾಕ್ಯಗಳನ್ನ ಇನ್ನು ಮುಂದೆ ತಿಳಿಸ್ತಾರೆ. 3 पैर पृथ्वी देने वाले भी आए हैं, 3 पैर दे और तीनों लोकों का मालिक बन जाए तो ये देना क्या हुआ, फिर भी सेवा का पुण्य जमा करने में होशियार बने, इसलिए होशियारी की मुबारक हो. ಇಲ್ಲಿ ಬಾಬಾ ಹೇಳ್ತಿದ್ದಾರೆ, 3 ಹೆಜ್ಜೆ ಭೂಮಿಯನ್ನೇನೋ ಕೊಡುವ ಮೂಲಕ ದಾನ ಮಾಡಿದ್ರಿ, ಆದ್ರೆ ನೀವು ಕೊಟ್ಟಿದ್ದಕ್ಕೆ ಪ್ರತಿಫಲವಾಗಿ 3 ಹೆಜ್ಜೆ ಭೂಮಿ ದಾನ ಕೊಟ್ಟಿದ್ದು ನೀವು 3 ಲೋಕದ ಮಾಲೀಕರಾದ್ರಿ. ಅಂದ್ರೆ ಭಗವಂತನಿಗೆ ನಾವು ಕೊಡೋದು ಅವನ ಸೇವೆಗೆ ಅಂತ ಅದು ಕೊಡೋದಲ್ಲ, ಅದು ತಗೊಳ್ಳೋದು. ಯಾಕೆಂದ್ರೆ ನೀವು ಒಂದು ಕೊಡ್ತೀರಾ, ಅದನ್ನ ಭಗವಂತನ ಲೆಕ್ಕದಲ್ಲಿ ಅದನ್ನ ಎಷ್ಟೋ ಪಟ್ಟು ಜಾಸ್ತಿ ಮಾಡಿ ಬಾಬಾ ಅವರಿಗೆ ನಮಗೆ ರಿಟರ್ನ್ ಮಾಡ್ತಾರೆ. ಅಂದ್ರೆ ನಿಜವಾಗಿ ನಾವು ಸತ್ಯ ಮನಸ್ಸಿನ ತೋರಿಕೆಗೋಸ್ಕರ ಅಲ್ಲ, ಎಲ್ಲರಿಗೂ ಗೊತ್ತಾಗ್ಲಿ ನಾನು ಅದು ಕೊಟ್ಟಿದ್ದೇನೆ ಅಂತ ಅದ್ರ ಮೇಲೆ ಹೆಸರಾಕ್ಸೋದು, ಹೇಳ್ಕೊಳ್ಳೋದು, ಆಮೇಲೆ ಹೆಚ್ಚು ಕಮ್ಮಿ ಆದಾಗ ಮತ್ ವಾಪಸ್ ಕಿತ್ಕೊಳ್ಳೋದು, ಈ ತರ ನಾನು ಅಂತ ಮಾಡಿದ್ರೆ ಭಾಗ್ಯ ಜಮಾ ಆಗೋದಿಲ್ಲ. ನಾವು ಕೊಟ್ಟಿದ್ದೀವಿ ಅನ್ನೋದನ್ನ ಮರ್ತೇ ಬಿಡ್ಬೇಕು. ಕೊಟ್ಟಿದ್ಮೇಲೆ ಅದ್ ನಂದು ಅಲ್ವೇ ಅಲ್ಲ. ಈ ರೀತಿಯಾಗಿ ಸತ್ಯ ಮನಸ್ಸಿನಿಂದ ಹೆಸರಿಗೋಸ್ಕರ ನಾಮಾನ್ ಶಾನ್ ಯಾವ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಮಾಡ್ತಕ್ಕಂಥವ್ರಿಗೇನಿರುತ್ತೆ, ಅನೇಕ ಪಟ್ಟು ಭಗವಂತ ಹೆಚ್ಚು ಮಾಡಿ ಅದನ್ನ ಹಿಂತಿರುಗಿಸ್ತಾರೆ. ಅದಕ್ಕೆ ಬಾಬಾ ತಿಳಿಸ್ತಾ ಇದ್ದಾರೆ, ನೀವು 3 ಹೆಜ್ಜೆ ಭೂಮಿ ಕೊಟ್ರಿ, ಆದ್ರೆ ನಾನು ನಿಮಗೆ 3 ಲೋಕದ ಮಾಲೀಕ ಮಾಡ್ತೇನೆ ಅಂದಾಗ ನೀವು ಕೊಟ್ಟಿದ್ದೇನಾಯ್ತು, ಕೊಟ್ಟಿದ್ದು ಕವಡೆ, ತಗೊಂಡಿದ್ದು ವಜ್ರ ಆಯ್ತು. ಆದ್ರೂ ಸಹ ಎಷ್ಟೇ ಆಗ್ಲಿ ಸೇವೆಯ ಪುಣ್ಯ, ಯಾಕೆಂದ್ರೆ ಬಾಬಾ ನೋಡಿ ನಮ್ಗಿದು ನಾಲೆಡ್ಜ್ ಕೊಡ್ತಾರೆ. ಕೊಟ್ಟಿದ್ದೀನಿ ಅಂತಾನೆ ನಮ್ ಕಾನ್ಶಿಯಸ್ ಅಲ್ಲಿ ಬರಬಾರ್ದು, ತಗೊಂಡಿದ್ದೀನಿ ಅಂತಾನೆ ನಮ್ಮ ಕಾನ್ಶಿಯಸ್ ಇರ್ಬೇಕು. ಅದನ್ನು ಬಾಬಾ ಕಲಿಸ್ಕೊಡ್ತಾ ಇದ್ದಾರೆ. ಆದ್ರೂ ಸಹ ಬಾಬಾ ಹೇಳ್ತಾರೆ, ಸೇವೆಗೋಸ್ಕರ ನೀವು ದಾನ ಮಾಡಿದ್ರಲ್ಲ, ಇದು ನೀವು ಪುಣ್ಯವನ್ನ ಜಮಾ ಮಾಡ್ಕೊಂಡ್ರಿ, ಅಂದ್ರೆ ಪುಣ್ಯ ಕಟ್ಕೊಂಡ್ರಿ. ಪುಣ್ಯ ಕಟ್ಕೊಳ್ಳೋದ್ರೊಳಗೆ ನೀವು ಹುಷಾರಾಗಿದ್ದೀರಿ, ಅದಕ್ಕೋಸ್ಕರ ನಿಮ್ಮ ಈ ಜಾಣ್ಮೆಗೆ ಅಭಿನಂದನೆಗಳು ಅಂತ ಹೇಳ್ತಾರೆ. ಅಂದ್ರೆ ನೀವು ಈ ಪರಮಾತ್ಮನ ಈ ಕಾರ್ಯಕ್ಕೆ ಎಂತ ಒಂದು ಸತ್ಸಂಗ ಕಾರ್ಯಕ್ರಮ ನಡೆಯುತ್ತೆ,
ಪ್ರತಿನಿತ್ಯ ಅಲ್ಲಿ ಬೆಳಗ್ಗೆ ಸಂಜೆ ಭಗವಂತನ ಧ್ಯಾನ ಮಾಡ್ತಾರೆ ಎಲ್ಲಾರು ಜ್ಞಾನಿಗಳು ಯೋಗಿಗಳು ಕೂತ್ಕೊಂಡು, ಅಥವಾ ಅನೇಕ ಮುಗ್ಧರು ಅಂತ ಎಲ್ಲಾರೂನು ಸಹ ಸಾಧಕರು ಬಂದು ಕೂತ್ಕೊಂಡು ಧ್ಯಾನ ಮಾಡ್ತಾರೆ, ಯೋಗ ವಾಣಿ ಕೇಳ್ತಾರೆ. ಅಂತ ಒಂದು ಪುಣ್ಯ ಕೆಲಸ ನಡೆಯುವಂತದಕ್ಕೋಸ್ಕರ ನೀವು ದಾನ ಕೊಟ್ರಲ್ಲ, ನಿಮ್ಮ ಜಾಣ್ಮೆಗೆ ಅಭಿನಂದನೆ ಅಂತ ಬಾಬಾ ಹೇಳ್ತಾರೆ. एक दे लाख पाने की विधि को अपनाने की समर्थी रखी, इसलिए अपनी विशेष स्मृति दिवस पर ऐसे समर्थ आत्माओं को बुलाया है. ನೀವು ಒಂದು ಕೊಟ್ಟು ಲಕ್ಷ ಪಡ್ಕೊಳ್ತಾ ಇದ್ದೀರಾ, ಈ ಒಂದು ಕ್ರಮವನ್ನ ನೀವು ನಿಮ್ಮದನ್ನಾಗಿ ಮಾಡ್ಕೊಂಡ್ರಿ ಅಂದ್ರೆ ಈ ಪಾಲಿಸಿಯನ್ನ ನೀವು ಉಪಯೋಗಿಸ್ಕೊಂಡು ನೀವು ಈ ಪಾಲಿಸಿಯನ್ನ ಉಪಯೋಗಿಸೋದ್ರಲ್ಲಿ ನೀವು ಸಮರ್ಥರಾದ್ರಿ. ಅದರಿಂದ ಇವತ್ತು ವಿಶೇಷ 18ನೇ ಜನವರಿಯ ದಿನ ಅನ್ನೋದು ಬ್ರಹ್ಮ ಬಾಬಾರವರ ಪುಣ್ಯ ಸ್ಮೃತಿ ದಿನ. ಇಂಥ ದಿನದಂದು ಈ ಸೇವೆಯ ಒಂದು ಸಾಮರ್ಥ್ಯವನ್ನ ಹೊಂದಿ ಸೇವೆಯನ್ನ ಮಾಡಿರ್ತಕ್ಕಂತಹ ಒಂದು ದಾನಿಗಳನ್ನ ನಾನು ಕರೆಸಿದ್ದೇನೆ ಅಂತ ಬಾಬಾ ಹೇಳ್ತಾರೆ. ಬಾಪ್ದಾದರವರ ನಡುವೆ ಒಂದು ರಮಣೀಯವಾದಂತಹ ಸಂಭಾಷಣೆ ನಡೀತಾ ಇತ್ತು. ವಿಶೇಷವಾಗಿ ಸೇವೆಗೆ ಸ್ಥಾನ ಅಂದರೆ ಜಾಗ, ಒಂದು ಮನೆಯನ್ನ ಬಿಲ್ಡಿಂಗ್ ಅನ್ನ ಕೊಟ್ಟಂತವರಿಗೆ ಅಥವಾ ಭೂಮಿಯನ್ನ ಕೊಟ್ಟಂತವ್ರನ್ನೇ ಕರೆಸಲಾಗಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ನನಗೆ ನನ್ನ ಭಗವಂತನ ಸೇವೆಗೆ ಅಂತ ಕೊಟ್ರಲ್ವಾ, ಸ್ಥಾನ ಕೊಟ್ಟಿರಲ್ವಾ ನೀವು. ಬಾಬಾ ಹೇಳ್ತಾರೆ, ಬಾಪ್ ನಿ ಬಿ ಸ್ಥಾನ ದಿಯಾ ಹೈ, ನಾನು ನಿಮ್ಗೆ ಸ್ಥಾನ ಕೊಡ್ತೀನಿ. ನೀವು ಸ್ಥಾನ ಕೊಟ್ರೆ ಅಂದ್ರೆ ಜಾಗ ಕೊಟ್ರೆ ಮನೆ ಕೊಟ್ರೆ ನಾನು ನಿಮ್ಗೆ ಸ್ಥಾನನೇ ಕೊಡ್ತೀನಿ. ಯಾವ ಸ್ಥಾನ ಅಂತ ಹೇಳ್ತಾರೆ, ಬಾಪ್ ಕಾ ಬಿ ಲಿಸ್ಟ್ ಮೇ ನಾಮ್ ಹೇನ ಕೌನ್ಸಾ ಸ್ಥಾನ ಹೇ. ಈಗ ಒಂದು ಲಿಸ್ಟ್ ಮಾಡಿದ್ರು, ಯಾರ್ಯಾರು ಭವನಗಳನ್ನ ಅಥವಾ ಭೂಮಿಯನ್ನ ಕೊಟ್ಟಿದ್ದೀರಿ ಸೇವಾ ಕೇಂದ್ರಕ್ಕೆ, ಅವರ ಹೆಸರುಗಳನ್ನ ಕಳಿಸಿ ಅಂತ ಮಧುಬನದಿಂದ ಕೇಳಿರ್ತಾರೆ. ಆಗ ಎಲ್ಲಾರು ಸಹ ಹೆಸರು ಕಳಿಸ್ತಾರೆ. ಆಗ ಭವನ ದಾನ ಅಥವಾ ಜಾಗವನ್ನ ಭೂಮಿ ದಾನ ಮಾಡಿದವರ ಲಿಸ್ಟ್ ಅನ್ನ ತಯಾರು ಮಾಡ್ಲಾಗುತ್ತೆ. ಅದ್ರ ಪ್ರಕಾರ ಅವ್ರಿಗೆ ಇನ್ವಿಟೇಷನ್ ಅನ್ನು ಕಳಿಸಲಾಗುತ್ತೆ. ಹಾಗೆ ಬಾಬಾ ಹೇಳ್ತಾರೆ, ನನ್ನ ಲಿಸ್ಟ್ ಅಲ್ಲಿ ನೀವು ಬಂದಿದ್ದೀರಿ ಆದ್ರೆ ಬಾಬನು ಅವರಿಗೆ ರಿಟರ್ನ್ ಆಗಿ ಒಂದು ಸ್ಥಾನ ಕೊಡ್ತಾರೆ. ಬಾಬಾ ಯಾರಿಗೆ ಸ್ಥಾನ ಕೊಡ್ಬೇಕು ಅನ್ನೋದು ಸಹ ಒಂದು ಲಿಸ್ಟ್ ಇದೆ. ಕೌನ್ಸಾ ಸ್ಥಾನ್ ದಿಯಾ ಐಸಾ ಸ್ಥಾನ್ ಕೋಯಿ ದೇ ನಹಿ ಸಕ್ತಾ. ಅಂದ್ರೆ ಬಾಬರವರು ಯಾವ ಸ್ಥಾನವನ್ನ ಅವರಿಗೆ ರಿಟರ್ನ್ ಆಗಿ ಕೊಡ್ತಾ ಇದಾರೆ, ದಾನಿಗಳಿಗೆ ಏನ್ ಸ್ಥಾನ, ಯಾವ ಸ್ಥಾನ ಕೊಟ್ರು. ಹಾಗಾದ್ರೆ ಬಾಪ್ನಿ ದಿಲ್ ತಖ್ತ್ ದಿಯಾ ಕಿತ್ನಾ ಬಡಾ ಸ್ಥಾನ್ ಹೇ. ನೀವು ಭೂಮಿಯ ಒಂದಿಷ್ಟು ಅಡಿಗಳ ಜಾಗ ಅಂತ ನೀವು ಅನ್ಕೊಂಡ್ ಕೊಟ್ಟಿದ್ರೆ, ಪರಮಾತ್ಮ ಹೇಳ್ತಾರೆ, ನನ್ನ ಹೃದಯದ ಸ್ಥಾನವನ್ನೇ ನಿಮಗಾಗಿ ಕೊಟ್ಟಿದ್ದೇನೆ. ಭಗವಂತನ ಹೃದಯ, ಆ ಪರಮಾತ್ಮನ ಮನಸ್ಸಿನಲ್ಲಿ ನಮ್ಗೆ ಜಾಗ ಕೊಟ್ಟಿದ್ದಾರೆ. ಭಗವಂತನ ಹೃದಯವೆಂಬ ಮಂದಿರದಲ್ಲಿ ನಮಗೆ ಜಾಗ ಕೊಟ್ಟಿದ್ದಾರೆ. ಯೋಚನೆ ಮಾಡಿ, ಭಗವಂತನ ಹೃದಯ ಮಂದಿರದಲ್ಲಿ, ಅವನ ಮನಮಂದಿರದಲ್ಲಿ ನಮಗೆ ಜಾಗ ಸಿಕ್ಕಿದೆ. ಯಾರೆಲ್ಲ ಜಾಗ ದಾನ ಮಾಡಿದ್ದೀರಿ. तो ये सब स्थान उसमें आ जाएंगे ना. देश विदेश के सेवा स्थान सभी इकट्ठे करे तो भी बड़ा स्थान कौन सा है. ಹೀಗೆ ಜಗತ್ತಿನಲ್ಲಿರ್ತಕ್ಕಂಥ ಈ ಬ್ರಹ್ಮಕುಮಾರಿ ಸಂಸ್ಥೆಯ ಎಲ್ಲಾ ಜಾಗಗಳ ಉದ್ದಗಲವನ್ನೆಲ್ಲ ಕೂಡಿಸಿ ಅದೆಲ್ಲ ಟೋಟಲ್ ಮಾಡಿ, ಆ ಜಾಗ ದೊಡ್ಡದಾಗುತ್ತೋ ನನ್ನ ಹೃದಯದ ಜಾಗ ದೊಡ್ಡದಾಗುತ್ತೋ ನೋಡಿ ಅಂತ ಬಾಬಾ ಹೇಳ್ತಾರೆ. ಅಂದ್ರೆ ಪರಮಾತ್ಮನ ಹೃದಯ ಎಂತ ದೊಡ್ಡದಿದೆ, ಅಷ್ಟು ದೊಡ್ಡ ಜಾಗ ನಿಮ್ಗೆ ಕೊಟ್ಬಿಟ್ಟಿದೀನಿ ಅಂತ ಬಾಬಾ ಹೇಳ್ತಾರೆ. पुरानी दुनिया में रहने के कारण अपने को आपने तो ईंटों का मकान दिया और बाप ने तख्त दिया, तो जहाँ सदा ही बेफिकर बादशाह बन बैठ जाते. ಈ ಪ್ರಪಂಚದಲ್ಲಿ ಕಲಿಯುಗ ಅಂದ್ರೆ ಇನ್ನೇನಿರುತ್ತೆ, ಮನೆಗಳು ಮಣ್ಣಿನ ಮನೆ ತಾನೆ, ಇಟ್ಟಿಗೆಗಳ ಮನೆ, ಇಟ್ಟಿಗೆ ಮಣ್ಣಿಂದ ಮಾಡ್ಲಾಗಿದೆ. ನೀವು ಮಣ್ಣಿನ ಮನೆ ದಾನ ಕೊಟ್ರೆ ನಾನ್ ನೋಡಿ ನಿಮ್ಗೆ ಏನ್ ಕೊಡ್ತಾ ಇದ್ದೀನಿ, ನನ್ನ ಭಗವಂತನ ಹೃದಯ ಸಿಂಹಾಸನವನ್ನು ಎಂತ ವಿಶಾಲವಾದ, ಎಷ್ಟು ಒಂದು ಸೇಫ್ಟಿ ಲಾಕರ್ ಅಂತ ಹೇಳ್ಬೋದು, ಭಗವಂತನ ಸುರಕ್ಷಿತವಾದಂತಹ ಹೃದಯದಲ್ಲಿ ಆರೋಗ್ಯಕರವಾದಂತಹ ಮತ್ತು ಪ್ರಶಾಂತವಾದ, ಸದಾ ನಮ್ಮನ್ನ ಪ್ರಫುಲ್ಲಗೊಳಿಸ್ತಕ್ಕಂತಹ, ಸದಾಕಾಲ ಆನಂದ ಪ್ರೇಮ ಸರ್ವ ಸಂಬಂಧಗಳ ಸಂತೋಷವೇ ತುಂಬಿರುವ, ಸರ್ವ ಪ್ರಾಪ್ತಿಗಳನ್ನೇ ಕಾಣ್ತಾ ಇರುವಂತಹ ಆ ಒಂದು ಸ್ವರ್ಗಕ್ಕಿಂತ ಮಿಗಿಲಾದಂತಹ ಆ ಹೃದಯದ ಮಂದಿರದ ಸ್ಥಾನದಲ್ಲಿ ಬಾಬಾ ಸ್ಥಾನವನ್ನ ಕೊಟ್ಟಿದ್ದಾರೆ. ಮತ್ತು ಈ ಸ್ಥಾನದಲ್ಲಿ ನೀವು ನಿಶ್ಚಿಂತ ರಾಜರಾಗಿ ಕುಳಿತುಕೊಂಡಿದ್ದೀರಾ. ಆದ್ರೂ ಸಹ ನೋಡಿ,
ಯಾವುದೇ ಪ್ರಕಾರದ ಸ್ಥಾನ ಇರ್ಬೋದು, ಸೇವೆ ಇರಬಹುದು. किसी भी प्रकार की सेवा का चाहे स्थान द्वारा सेवा करते, चाहे स्थिति द्वारा करते, ಸೇವಾ का महत्व से स्वतः ही होता है. ಈಗ ಒಂದನೇದಾಗಿ ಬಾಬಾ ಜಾಗ ಅಥವಾ ಭವನಗಳನ್ನ ಕಟ್ಟಡವನ್ನ ದಾನ ಕೊಟ್ಟವರಿಗೆ ಅಥವಾ ಕಟ್ಟಿಸ್ಲಿಕ್ಕೆ ದಾನ ಕೊಟ್ಟವರಿಗೆ ಅಂತಾನೆ ಇಟ್ಕೊಳ್ಳಿ. ಹೀಗೆ ಅವರನ್ನ ಸ್ಮರಿಸ್ಕೊಂಡು ಅವರಿಗೆ ಪ್ರತಿಫಲ ಏನ್ ಸಿಗ್ಬಹುದು, ಹೃದಯ ಮಂದಿರದಲ್ಲಿ ನಿಮ್ಗೆ ಸ್ಥಾನ ಅಂತ ಹೇಳಿದ್ರು. ಮತ್ತೆ ಇದನ್ನ ಮುಂದುವರಿಸಿ ಬಾಬಾ ಹೇಳ್ತಾರೆ, ಅದು ಒಂದೇ ಅಂತ ಅನ್ಕೋಬೇಡಿ, ನೀವು ಯಾವ ರೀತಿಯಲ್ಲಾದ್ರೂ ಸೇವೆ ಮಾಡಿರ್ಬಹುದು. ಅಂದ್ರೆ ಇದು ದೊಡ್ಡದಾಗಿರ್ತಕ್ಕಂಥ ಸೇವೆ ಆಯ್ತು. ಇನ್ನು ನೀವು ಬೇರೆ ಬೇರೆ ರೀತಿಯ ಸೇವೆ ಮಾಡಿರ್ಬಹುದು. ನೀವು ಸ್ಥಳ ಅವಕಾಶ ಅಥವಾ ಭೂಮಿ ಜಾಗ ದಾನ ಮಾಡಿರ್ಬಹುದು, ಅಥವಾ ನಿಮ್ಮ ಸ್ಥಿತಿಯ ಮೂಲಕ ಸೇವೆ ಮಾಡಬಹುದು. ಅಂದ್ರೆ ನಿಮ್ಮ ಮನಸ್ಥಿತಿಯನ್ನ, ನಿಮ್ಮ ಆತ್ಮಸ್ಥಿತಿಯನ್ನ ಜಗತ್ತಿಗೆ ಒಳ್ಳೆಯದನ್ನ ಮಾಡೋದು. ಭಗವಂತ ಹೇಳಿದ ಕರ್ತವ್ಯದಲ್ಲಿ ನಾವು ಮುಂದುವರೆದು ಭಗವಂತ ಹೇಳಿದಂಗೆ ಜಗತ್ತಿಗೆ ಒಳಿತು ಮಾಡತಕ್ಕಂತ ಸೇವೆ ಮಾಡ್ತಾ ಇರ್ಬೋದು. ಜಗತ್ತಿಗೆ ಒಂದು ಒಳ್ಳೇದ್ ಮಾಡ್ಬೇಕಂದ್ರೆ ನಾವು ನಮ್ಮಲ್ಲಿ ಒಳ್ಳೆ ಸ್ಥಿತಿ ಇದ್ರೆ ತಾನೇ ಆಗೋದು. ಹೀಗೆ ನಿಮ್ಮ ಸ್ಥಿತಿ ಅಂದ್ರೆ ನಿಮ್ಮ ಆತ್ಮಸ್ಥಿತಿಯನ್ನ ಸದಾಕಾಲ ಸಮರ್ಥವಾಗಿಟ್ಕೊಂಡು, ಮಾಯಾಜೀತ ಆಗಿದ್ಕೊಂಡು, ಬಾಬೋರ ನೆನಪಿನಲ್ಲಿ ಶುಭ ಭಾವನೆಗಳನ್ನೇ ನೀವು ಹೊರಹೊಮ್ಮಿಸ್ತಾ ಆ ಮೂಲಕ ಸೇವೆ ಮಾಡ್ತಿರ್ಬಹುದು. ಸೇವೆಯ ಮಹತ್ವ ಏನಿರುತ್ತೆ, ಆಯಾ ಸೇವೆಗೆ ತನ್ನದೇ ಆದ ಮಹತ್ವ ಇರುತ್ತೆ ತಾನೆ. ಆದ್ರಿಂದ स्थान की सेवा का भी बहुत महत्व है. किसी को हाजी कहकर, किसी को पहले आप कहकर ಸೇವಾ करने का भी महत्व है. ಹೀಗೆ ಈಗ ಸ್ಥಾನ ಅಂದ್ರೆ ಸೇವೆಗೆ ಒಂದು ಮನೆನೋ ಒಂದು ಬಿಲ್ಡಿಂಗೋ ಕೊಟ್ಟಿದ್ದಾರೆ ಅವರು, ಅಥವಾ ಅದಕ್ಕೆ ಜಾಗ ಕೊಟ್ರು, ಆಮೇಲೆ ಸೇವೆಯನ್ನ ಮಾಡಕ್ಕೆ ಒಂದು ಮನೇನು ಕೊಟ್ರು, ಕಟ್ಕೊಟ್ರು. ಹೀಗೆ ನಾನಾ ರೀತಿಯಲ್ಲಿ ಒಂದು ಭವನ ನಿರ್ಮಾಣಕ್ಕೆ ವ್ಯವಸ್ಥೆಗೆ ಸಹಯೋಗ ಕೊಟ್ಟವರದ್ದು ಅವ್ರ ಮಹತ್ವ ಅವ್ರದ್ದಿದೆ. ಇನ್ನೊಂದು ರೀತಿಯ ಮಹತ್ವ ಅಂತ ಅನ್ಕೊಳ್ಳಿ. ಯಾವುದಂದ್ರೆ, ಯಾರಿಗಾದ್ರೂ ನಾವು ಪೆಹಲೆ ಆಪ್ ಕಹಕರ್ ಸೇವಾ ಕರ್ನೆ ಕಾ ಭಿ ಮಹತ್ವ ಹೇ. ನಾವೊಂದು ಸೇವೆ ಮಾಡುವಾಗ ಸ್ವಾರ್ಥ ರಹಿತವಾಗಿ ನಾನು ಸೇವೆಯನ್ನು ಮಾಡೋಣ ಮತ್ತು ಇತರರು ಸೇವೆಯನ್ನ ಮಾಡ್ಲಿ. ನಾನು ಸೇವೆ ಮಾಡಿದಾಗ ಅದರ ಸಫಲತೆಯನ್ನ ಕಂಡು ಎಷ್ಟು ಆನಂದಿಸ್ತೇನೋ, ಬೇರೆಯವರು ಸೇವೆ ಮಾಡಿ ಅವರು ಸಫಲತೆ ಪಡೆದಿದ್ದನ್ನ ನೋಡಿ ಅದಕ್ಕೂ ಆನಂದಿಸುವ ಒಂದು ವಿಶಾಲತೆ ನಮ್ಮಲ್ಲಿ ಇರ್ಬೇಕು. ಅದಕ್ಕೆ ಹೇಳಲಾಗುತ್ತೆ ಮೊದಲು ತಾವು ಅಂತ. ಇದರಲ್ಲಿ ಪ್ರತಿಸ್ಪರ್ಧೆ ಯಾವಾಗ ಮನೋಭಾವ ಬರುತ್ತೆ, ಅದು ಒಂದು ಕೆಳಮಟ್ಟದ ಕ್ಷುಲ್ಲಕವಾದ ಗುಣ ಆಗ್ಬಿಡುತ್ತೆ. ಇಲ್ಲಿ ಸೇವೆಯಲ್ಲಿ ಸ್ಪರ್ಧೆ ಅಲ್ಲ, ನಾವು ಸೇವೆ ಮಾಡೋ ಮೂಲಕ ನಾವು ಆತ್ಮತೃಪ್ತಿಯನ್ನ ಪಡ್ಕೊಳ್ಳೋದು. ಇದರಲ್ಲಿ ಬೇರೆಯವ್ರನ್ನ ನೋಡಿ ಅವ್ರು ಮುಂದೋದ್ರು ನಾನು ಅವ್ರಿಗಿಂತ ಮುಂದೋಗೋಣ, ಈ ತರ ಅನಾರೋಗ್ಯಕರ ಕಾಂಪಿಟೇಷನ್ ಅಲ್ಲ. ನಮ್ಗೆ ಪರಮಾತ್ಮನ ಮೇಲೆ ಪ್ರೀತಿ ಇದೆ, ಆ ಪರಮಾತ್ಮನ ಆದೇಶ ಇದೆ, ಅದನ್ನ ಮನಸ್ಪೂರ್ವಕವಾಗಿ ಮಾಡ್ಬೇಕು. ಈ ವಿಷಯದಲ್ಲಿ ಬಾಬಾ ಹೇಳ್ತಾರೆ ರೀಸ್ ಮಾಡಬಾರ್ದು. ಅಂದ್ರೆ ಒಬ್ರನ್ನ ನೋಡಿ ಒಬ್ರು ಅಸೂಯೆ ಪಡೋದು ಅಥವಾ ಅಡ್ಡಗಾಲ ಹಾಕೋದು ಅಥವಾ ಆಂತರಿಕವಾಗಿ ಅಸಹನೆಯನ್ನ ಪಡುವಂಥದ್ದು, ಇದೆಲ್ಲನೂ ರಾಂಗ್. ಹೀಗೆ ಸೇವೆ ಮಾಡುವಾಗ ತೆರೆದ ಮನಸ್ಸಿನಿಂದ ನಾನು ಸೇವೆ ಮಾಡ್ಬೇಕು, ಎಲ್ಲಾರು ಸೇವೆ ಮಾಡ್ಲಿ, ಅಥವಾ ನಮಗೆ ಸಿಗುವ ಸ್ಥಾನಮಾನಗಳಲ್ಲಿ ನೀವು ಸಹ ಮುಂದೆ ಬನ್ನಿ, ಇಂತ ಬೇರೆಯವರಿಗೂ ಸಹ ಗೌರವ ಕೊಡ್ತಕ್ಕಂತಹದ್ದು. ಈ ಸೇವೆಯನ್ನ ಯಾರು ಮಾಡ್ತಾರಲ್ಲ ಅವರ ಸೇವೆಯ ಮಹತ್ವನು ದೊಡ್ಡದೇನೆ ಅಂತ ಹೇಳ್ತಾರೆ ಬಾಬಾ ಅವರು. ನೋಡಿ ಮೌಂಟ್ ಅಬನಲ್ಲಿ ನೋಡ್ತೀವಲ್ಲ ಜಾನಕಿ ದಾದಿಯವರು, सिर्फ भाषण करना सेवा नहीं है, लेकिन किसी भी सेवा की विधि से मनसा वाचा कर्मण बर्तन मांजना भी सेवा का महत्व है. ಈಗ ಸೇವೆಯಲ್ಲಿ ಒಂದು ಸ್ಥಾನ ಕೊಟ್ಟವ್ರು. ಇನ್ನೊಂದು ಬರೀ ಬಿಲ್ಡಿಂಗ್ ಇಟ್ಕೊಂಡ್ರೆ ಪುಣ್ಯ ಬರಲ್ಲ. ಆ ಬಿಲ್ಡಿಂಗ್ ನಲ್ಲಿ ಪುಣ್ಯ ಕಾರ್ಯಗಳು ನಡೀತಾ ಇರ್ಬೇಕು. ಪುಣ್ಯ ಕಾರ್ಯಗಳು ನಡೆಯೋದು ಅಂದ್ರೆ ಏನು, ಅಲ್ಲಿ ಪ್ರತಿನಿತ್ಯ ಸತ್ಸಂಗ ನಡೀತಾ ಇರ್ಬೇಕು. ಬರ್ತಕ್ಕಂಥವರಿಗೆ ಭಗವಂತನ ಧ್ಯಾನ, ಭಗವಂತನ ಜ್ಞಾನ ದಾಸೋಹ, ನಿತ್ಯ ಜ್ಞಾನ ದಾಸೋಹ ನಡೀತಾ ಇರ್ಬೇಕು. ಅವಾಗ ಆ ಭವನ ದಾನ ಕೊಟ್ಟವ್ರಿಗೆ ಪುಣ್ಯ ಜಮಾ ಆಗುತ್ತೆ. ಆ ಬಿಲ್ಡಿಂಗ್ ನಲ್ಲಿ ಯಾವುದೇ ಸತ್ಸಂಗದ ಚಟುವಟಿಕೆಗಳೇ ನಡೀಲಿಲ್ಲ, ನಿಷ್ಕ್ರಿಯವಾಗಿ ಡೆಡ್ ಪ್ರಾಪರ್ಟಿ ಆಗ್ಬಿಡುತ್ತೆ. ಅದರಿಂದ ಆ ಭವನ ಸದುಪಯೋಗವಾಗ್ತಾ ಇರ್ಬೇಕೋಸ್ಕರ ಏನ್ ಮಾಡ್ತೀವಿ, ಟೀಚರ್ಸ್ ಅಕ್ಕಂದ್ರಗಳು ಅಲ್ಲಿ ಕ್ಲಾಸಸ್ ಮಾಡೋದು, ಕಾರ್ಯಕ್ರಮಗಳನ್ನ ಆಯೋಜಿಸೋದು, ಅಲ್ಲಿ ಬರ್ತಕ್ಕಂಥವರಿಗೆ ಧ್ಯಾನದ ವ್ಯವಸ್ಥೆಗಳನ್ನ ಮಾಡೋದು, ಇದೆಲ್ಲ ಮಾಡ್ತಾ ಇರ್ತಾರಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ
ಅಲ್ಲಿ ಒಂದು ಕ್ಲಾಸು ಇತ್ಯಾದಿ ಅಂತಂದ್ರೆ ಅದು ವಾಚಾ ಸೇವೆ. ಅಂದ್ರೆ ಅದನ್ನ ಬಾಯಿಂದನೇ ಭಗವಂತನ ಜ್ಞಾನವನ್ನ ವರ್ಣಿಸ್ತೇವೆ ತಾನೆ, ಅದು ಸಹ ಒಂದು ಸೇವೆನೆ. ಮತ್ತೆ ಬೇರೆ ಮನಸಾ ಸೇವೆ ಅಂದ್ರೆ ಬೇರೆಯವರಿಗೆ ಮೊದಲು ನೀವು ಮಾಡಿ ನೀವು ಮಾಡಿ ನೀವು ಮಾಡಿ ನೀವು ಮಾಡಿ ಅಂತ ತನಗೆ ಅವಕಾಶ ಇರುತ್ತೆ. ಈಗ ನಾವೇ ಈಗ ಈ ಟೆಲಿಗ್ರಾಮ್ ಆಪ್ ಓಪನ್ ಮಾಡಿದ್ದೇವೆ. ಈಗ ದಿನ ಬೆಳಗ್ಗೆ ಸಾಯಂಕಾಲ ನಾನೇ ಕ್ಲಾಸ್ ಮಾಡ್ಬಿಡ್ಬಹುದು 2 ಹೊತ್ತು, ಅವಕಾಶ ಇದೆ ನನಗೆ. ಆದ್ರೆ ಈಗ ನಾನು ಏನ್ ಮಾಡ್ತೀನಿ, ನೀವು ಮಾಡಿ ನೀವು ಮಾಡಿ ನೀವು ಮಾಡಿ ಅಂತ ಯಾರ್ಯಾರಿಗಾದ್ರೂ ಕರೆಯೋದು, ದಿನ ಒಬ್ಬೊಬ್ಬರಿಗೆ ಹೊಸೊಬ್ರಿಗೆ ಅವ್ರವ್ರಿಗೆ ಕ್ಲಾಸಸ್ ನ ಕೊಡೋದು, ಅವ್ರ ಅನುಭವ ಹೇಳಿಸೋದು, ಬೇರೆ ಬೇರೆ ಊರು ಮೌಂಟ್ ಅಬು ನಲ್ಲಿ ಇರ್ತಾರೆ ಅವ್ರಗಳಿಗೆಲ್ಲ ಇನ್ವೈಟ್ ಮಾಡೋದು, ಹೀಗೆ ಬೇರೆಯವ್ರನ್ನ ನೀವು ಮಾಡಿ ಅಂತ ಅವ್ರನ್ನ ಮುಂದುವರಿಸ್ತೀವಿ, ಅವ್ರನ್ನ ಮುಂದಿಡೋದು. ಈ ಸೇವೆಗೂ ಸಹ ಮಹತ್ವ ಇದೆ ಅಂತ ಬಾಬಾ ಹೇಳ್ತಾರೆ. ಈ ರೀತಿ ಶುಭ ಭಾವನೆಯಿಂದ ಒಂದು ಸೇವೆ ಮಾಡೋದು, ವಾಚಾ ಸೇವೆಯಲ್ಲಿ ನಿರಂತರವಾಗಿ ನಡೀತಾ ಇರೋದು, ಇದಕ್ಕೂ ತನ್ನದೇ ಆದಂತಹ ಒಂದು ವಿಶೇಷ ಮಹತ್ವದ ಪ್ರಾಪ್ತಿ, ಅದಕ್ಕೆ ತಕ್ಕಂತ ರಿಟರ್ನ್ ಅವ್ರಿಗಿದ್ದೇ ಇರುತ್ತೆ. ಅಷ್ಟೇ ಅಲ್ಲ, ಬಾಬಾ ಹೇಳ್ತಾರೆ ಕರ್ಮಣ ಸೇವಾ, ಮನ್ಸಾಯ್ತು ವಾಚಾಯ್ತು ಕರ್ಮಣ ಸೇವಾ. ಈಗ ಮನ್ಸ ಸೇವೆ ಅಂದ್ರೇನು, ನಮ್ಗೆ ಎಲ್ಲಾರನ್ನು ಮುಂದುವರಿಸ್ಬೇಕು ಅನ್ನೋ ಭಾವನೆ ಇದ್ದಾಗ, ಎಲ್ಲಾರು ಮುಂದುವರೆದಾಗ ಅದು ಒಂದು ದೊಡ್ಡ ಭಾಗ್ಯ ಸಿಗುತ್ತೆ. ಹೀಗೆ ಮನೆ ಕೊಟ್ಟವ್ರಿಗೊಂದು ಭಾಗ್ಯನೋ, ಬೇರೆಯವ್ರನ್ನ ಮುಂದೆ ಇಡಟ್ರು ಅದು ಒಂದು ಭಾಗ್ಯ ಸಿಗುತ್ತೆ. ನಾನೇ ಮುಂದುವರಿಬೇಕು, ನಂದೇ ಹೆಸರು ಬರ್ಲಿ ಅಂತಲ್ಲ. ಆಮೇಲೆ 3ನೇದಾಗಿ ಕರ್ಮಣ ಸೇವೆ. ಕರ್ಮಣ ಸೇವೆನಲ್ಲಿ ಬಾಬಾ ಹೇಳ್ತಾರೆ, ಈಗ ವಾಚನು ಕಣ್ಣು ಕಾಣುತ್ತೆ, ಎಲ್ಲಾರೆದ್ರಿಗೂ ಕಾಣ್ತಾ ಇರುತ್ತೆ, ಓ ಇಂಥವ್ರದ್ದು ಸ್ಪೀಚ್ ಇದೆ, ಇಂಥವ್ರದ್ದು ಫೋಟೋ, ಅವ್ರ ಹೆಸರು ಎಲ್ಲ ಕಾಣ್ತಾ ಇರುತ್ತೆ. ಆದ್ರೆ ಕರ್ಮಣ ಅವ್ರದ್ದೊಂದು ಗುಪ್ತವಾಗ್ಬಿಡುತ್ತೆ. ಅಂದ್ರೆ ಏನೋ ಒಂದು ಆಶ್ರಮದ ಕೆಲಸಗಳನ್ನ ಮಾಡೋದು, ಆಶ್ರಮಕ್ಕೆ ಬೇಕಾದಂತಹ ನಡೆಸ್ಲಿಕ್ಕೆ ಬೇಕಾದಂತ ಎಲ್ಲಾ ಒಂದು ವ್ಯವಸ್ಥೆಗಳನ್ನ ಮಾಡೋದು, ಒಂದು ಪಾತ್ರೆ ತೊಳೆಯೋ ಕೆಲಸ ಅಂತಾನೆ ಅನ್ಕೊಳ್ಳಿ, ಕಸ ಗುಡಿಸಿ ಬಾಬುವರ ಮನೆ ಚೊಕ್ಕಟ ಮಾಡುವಂತದ್ದು ಇರಬಹುದು, ಅಥವಾ ಏನೋ ಆಶ್ರಮಕ್ಕೆ ಬೇಕಾದಂತಹ ಯಾವುದೇ ಒಂದು ಸೇವೆಯನ್ನ ಮಾಡೋದು, ಅದಕ್ಕೂ ಸಹ ಮಹತ್ವ ಇದೆ ಅಂತ ಬಾಬಾ ಹೇಳುದು. जितना भाषण करने वाला पद पा लेता है, उतना योग युक्त युक्ति युक्त स्थिति में रहकर बर्तन मांजने वाला भी ಶ್ರೇಷ್ಠ ಪದ ಪಾ ಸಕ್ತಾ ಹೈ. ಭಾಷಣ ಮಾಡೋರು ಎಷ್ಟು ಪದವಿಯನ್ನ ಪಡ್ಕೊಳ್ತಾರೋ ಅಷ್ಟೇ ಪದವಿ ಯಾರಿಗ್ ಸಿಗುತ್ತೆ? ಯೋಗಯುಕ್ತ युक्तियुक्त स्थिति में स्थित रहकर बर्तन मांजने वाला भी ಶ್ರೇಷ್ಠ ಪದ ಪಾ ಸಕ್ತಾ ಹೈ. ಈಗ ಭಾಷಣ ಮಾಡೋರ್ಗೆ ಅಂದ್ರೆ ಯಾರು ಕ್ಲಾಸಸ್ ಚೆನ್ನಾಗ್ ಮಾಡ್ತಾರೆ, ಬೇರೆಯವ್ರಿಗೆ ಜ್ಞಾನ ಚೆನ್ನಾಗಿ ಹೇಳ್ತಾರೆ, ಅವ್ರದ್ದು ನಮ್ದು ಸಮ. ಕರ್ಮಣ ಸೇವೆ ಮಾಡೋರ್ಗು ಸಮ ಅಂದ್ಬಿಟ್ರು ಬಾಬಾ ಅಂತ ಬರೀ ಕರ್ಮಣ ಅಂತ ಪಾತ್ರೆ ತೊಳೆದಂತ ಒಂದೇ ಒಂದ್ ಶಬ್ದ ಹಿಡ್ಕೋಬೇಡಿ. ಹೇಗೆ ನೀವು ಪಾತ್ರೆ ತೊಳೆದ್ರಿ ಅನ್ನೋದನ್ನ ಬಾಬಾ ಹೇಳ್ತಾರೆ. ಅವಾಗ ನಿಮ್ಗೆ ಮಾರ್ಕ್ಸ್ ಅಡಿಷನ್. ಪಾತ್ರೆ ತೊಳೆದಿದ್ದಕ್ ಮಾತ್ರ ಮಾರ್ಕ್ಸ್ ಸಿಗಲ್ಲ, ಅದರ ಹಿಂದಿನ ನಿಮ್ಮ ಮನಸ್ಥಿತಿ ಏನಿತ್ತು, ಏನಿರ್ಬೇಕು ಮನ್ಸು, ಉತ್ನಾ ಯೋಗಯುಕ್ತವಾಗಿ. ಪಾತ್ರೆ ಅಷ್ಟೇ ಅಲ್ಲ, ನೀವು ಆಶ್ರಮದ ಯಾವುದೇ ಸೇವೆ ಮಾಡಿ, ಒಂದು ಅಂಗಡಿಯಿಂದ ಸಾಮಾನ್ ತಂದ್ಕೊಡ್ತೀರಿ, ಒಂದ್ ಕರೆಂಟ್ ಬಿಲ್ ಕಟ್ತೀರಾ, ಅಥವಾ ಒಂದು ಬಿಲ್ಡಿಂಗ್ ರಿಪೇರಿ ಕೆಲಸ ಮಾಡ್ತೀರಾ, ಅಥವಾ ಅಕ್ಕಂದ್ರು ಆಶ್ರಮದ ಯಾವುದೇ ಒಂದು ಸೇವೆಯನ್ನ ನಿಮ್ಗೆ ಹೇಳ್ತಾರೆ ಅಂತ ಇಟ್ಕೊಳ್ಳಿ. ಅದನ್ನ ಮಾಡುವಾಗ ನಿಮ್ಮ ಮನಸ್ಥಿತಿ ಹೇಗಿತ್ತು, ಎಷ್ಟೆಷ್ಟು ನೀವು ಯೋಗಯುಕ್ತ, ಅಂದ್ರೆ ಅದು ಭಗವಂತನ ಕಾರ್ಯ, ಭಗವಂತನ ಸೇವೆ ಅಂತ ನೀವು ಆಂತರಿಕವಾಗಿ ಪರಮಾತ್ಮನ ಮೇಲೆ ಪ್ರೀತಿ ಇಟ್ಕೊಂಡು, ಪರಮಾತ್ಮನ ಯಜ್ಞ, ಈ ಸೇವೆಯನ್ನ ನಾನು ಎಷ್ಟು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡ್ಬೇಕು. ಇದನ್ನ ನಾನು ಏನ್ ಮಾಡ್ಬಾರ್ದು, ನನಗೆ ಸೇವೆ ಸಿಕ್ಕಾಗ ನಾವು ಅದನ್ನ ವಿಳಂಬ ನೀತಿ ಮಾಡ್ಬಾರ್ದು. ಆಯ್ತು ನೋಡೋಣ, ಟೈಮ್ ಇದ್ದಾಗ ಮಾಡ್ತೀನಿ, ಆಯ್ತಾಯ್ತು ನೋಡೋಣ ಅಂತಾರೆ ಕೆಲವು ಸೇವೆ ಹೇಳೋದು. ಆಗಲ್ಲ. ಇದು ಭಗವಂತನ ಸೇವೆ ಅಂತ ನಾವು ಪರಮಾತ್ಮನ ಸೇವೆಯನ್ನ ನಾವು ಶಿರಸಾವಹಿಸಿ ಮನಸ್ಪೂರ್ವಕವಾಗಿ ಅದನ್ನ ಮಹತ್ವ ಪೂರ್ವಕವಾಗಿ ನಾವು ಅಂತರ್ಯದ ಭಾವನೆಯನ್ನ ತುಂಬಿಕೊಂಡು ಯಜ್ಞದ ಸೇವೆಯನ್ನ ನಾವು ಪ್ರೀತಿಯಿಂದ ಮತ್ತು ಆದಷ್ಟು ನಮ್ಮ ಕೈ ಶಕ್ತಿ ಮೀರಿ ನಾವು ಚೆನ್ನಾಗ್ ಮಾಡ್ಬೇಕು. ಭಗವಂತನ ಸೇವೆ ಇದು ನಾನ್ ಮಾಡ್ದೆ ಅಲ್ಲ, ಭಗವಂತ ನೀನ್ ಈ ಸೇವೆ ಮಾಡ್ಲಿಕ್ಕೆ ನೀನ್ ನನಗ್ ಶಕ್ತಿ ಕೊಟ್ಟು ಮಾಡಿಸ್ತಾ ಇದ್ಯಾ, ನಿನ್ನಿಂದ ನಡೀತಾ ಇದೆ, ನಾನು ಏನೂ ಅಲ್ಲ ಇದ್ಲಿ ಅನ್ನೋ ರೀತಿನಲ್ಲಿ ನಾವು ಯೋಗಯುಕ್ತವಾಗಿ ಇಟ್ಕೊಂಡು ಯುಕ್ತಿಯುಕ್ತ ಸ್ಥಿತಿ ಮೇ ಸ್ಥಿತರಹಕರ್, ಮತ್ತು ಆ ಸೇವೆಯನ್ನ ಮಾಡುವಾಗ ಯುಕ್ತಿಯುಕ್ತ ಅಂದ್ರೆ ಎಲ್ಲಿ ನಾವು ಬಾಲಕರಾಗ್ಬೇಕು ಅಲ್ಲಿ ಬಾಲಕರಾಗ್ಬೇಕು, ಎಲ್ಲಿ ಮಾಲೀಕರಾಗ್ಬೇಕು ಅಲ್ಲಿ ಮಾಲೀಕರಾಗ್ಬೇಕು. ಅಂದ್ರೆ ನಾವು ಜವಾಬ್ದಾರಿಗಳನ್ನ ತಗೊಂಡು ಮಾಡ್ಬೇಕು ಆ ಸೇವೆನ. ಹೇಳಿದ್ರೆ ಮಾಡ್ತಾ ಇದ್ದೆ ಅಂತಲ್ಲ. ಈಗ ಅಕ್ಕೋರೆ ನಾವ್ ಇದ್ ಮಾಡ್ತೀವಿ ಅಂತ ಕೇಳ್ಕೊಂಡಾದ್ರೂ ಹೇಳ್ಕೊಂಡ್ ಮಾಡ್ಬೇಕಿಲ್ಲ, ಮನಸ್ಸಿಗೆ ಬಂದಂಗ್ ಮಾಡ್ಬೇಕು ಅಂತಲ್ಲ. ಹೀಗೆ ಯುಕ್ತಿಯುಕ್ತ ಅಂದ್ರೆ ಅರ್ಥಪೂರ್ಣವಾಗಿ
ಯಾವ ಸಂದರ್ಭದಲ್ಲಿ ನನ್ನ ಯಾವ ವಿಶೇಷತೆಯ ಸೇವೆ ಬಾಬುವರಿಗೆ, ಯಜ್ಞಕ್ಕೆ, ಸೇವಾ ಕೇಂದ್ರಕ್ಕೆ ಅವಶ್ಯಕತೆ ಇದೆ ಅಂತ ತಾವಾಗಿ ಅರ್ಥ ಮಾಡ್ಕೊಂಡ್ ಮಾಡಿದ್ರೆ ಅರ್ಥಪೂರ್ಣತ್ವ. ಅರ್ಥ ಆಗ್ಲಿಲ್ಲ ಅಂದ್ರೆ ನಾನು ಇದು ಮಾಡಬಹುದಾ ಅಂತ ಕೇಳಿ ಆದ್ರೂ ಮಾಡ್ಬೇಕು. ಇದು ಕೇಳಲಾಗುತ್ತೆ ಯೋಗಯುಕ್ತ ಯುಕ್ತಿಯುಕ್ತ ಸ್ಥಿತಿಯಲ್ಲಿ ಇದ್ದುಕೊಂಡು ಪಾತ್ರೆ ತೊಳೆದ್ರೂ ಸಹ ಅದೊಂದು ಅವರಿಗೆ ಒಂದು ಶ್ರೇಷ್ಠ ಪದವಿ ಸಿಗುತ್ತೆ ಅಂತ ಬಾಬಾ ಹೇಳುತ್ತೆ. ಅವಶ್ಯಕತೆ ಇದ್ದಾಗ ನನ್ನ ಅವಶ್ಯಕತೆಯ ಸೇವೆ ಏನಿದೆಯೋ ಅದನ್ನು ನಾನು ಮಾಡಿದಾಗ ಖಂಡಿತ ಅವರಿಗೆ ಪರಮಾತ್ಮನ ಆಶೀರ್ವಾದ ಸಿಗುತ್ತೆ, ಶ್ರೇಷ್ಠ ಪದವಿ ಸಿಗುತ್ತೆ. ಇಲ್ಲಿ ಪಾತ್ರೆ ಭಾಷಣ್ ಅಂತ ಹಿಂದಿನಲ್ಲಿ ಹೇಳಿದ್ರೆ ಪಾತ್ರೆಗೆ ಬರ್ತನ್ ಅಂತ ಹೇಳ್ತಾರೆ. ಭಾಷಣ್ ಬರ್ತನ್ ಎರಡು ಈ ಪದಗಳೇನಿದೆ ಈ ಪ್ರಾಸ ಹೊಂದಿಕೆ ಆಗುತ್ತೆ ಅಂತ ಬಾಬಾ ಜೋಡಿಸಿದ್ದಾರೆ. ಹಾಗಂತ ಪಾತ್ರೆದೇ ಅಂತ ಅನ್ಕೋಬೇಡಿ. ಒಟ್ಟು ಕರ್ಮಣ ಕೆಲ್ಸ ಅಂದ್ರೆ ಕಾಯ, ಈ ಶರೀರದಿಂದ ಯಾವ್ದಾದ್ರೂ ನೀವು ಸೇವೆ ಮಾಡ್ತಿರಲ್ಲ ಆ ಎಲ್ಲಾ ಸೇವೆಗಳಿಗೂ ಒಳ್ಳೆಯ ಪದವಿ ಸಿಕ್ಕೇ ಸಿಗುತ್ತೆ. ಯಾಕೆ ಅದ್ರ ಹಿಂದೆ ಯಾವ ಭಾವನೆ ಇರ್ಬೇಕು? ಯೋಗಯುಕ್ತವಾಗಿರ್ಬೇಕು, ಯುಕ್ತಿಯುಕ್ತವಾಗಿರ್ಬೇಕು. ತದ್ವಿರುದ್ಧವಾಗಿ ಮಾಡ್ಬಿಡೋದಲ್ಲ ಸೇವೆನ. ತದ್ವಿರುದ್ಧ ಮಾಡಕ್ ಹೋದ್ರೆ ಇನ್ನು ಮೈನಸ್ಸೇ ಎಲ್ಲ ಹೋಗ್ಬಿಡುತ್ತೆ. ಅಥವಾ ಅಭಿಮಾನದಲ್ಲಿ ಬಂದು ಎಲ್ಲಾರ್ಗೂ ಗೊತ್ತಾಗ್ಲಿ, ಎಲ್ರಿಗೂ ಪ್ರಚಾರ ಆಗ್ಲಿ, ನಾನ್ ದೊಡ್ಡ ಸೇವೆಯನ್ನ ಮಾಡ್ತಾ ಇದ್ದೀನಿ ಅಂತ ಎಲ್ಲಾರೆದುರಿಗೆ ಶೋ ಮಾಡ್ಕೊಂಡು ಅದು ಇದು ಕೊಡಕ್ ಹೋಗೋದು, ತೋರಿಸಿ ನೋಟುಗಳನ್ನ ತೋರಿಸಿ ಎಲ್ರೆದ್ರು ಕೊಡೋದು, ಈ ತರ ಎಲ್ಲ ಅಲ್ಲ. ಅದು ಗುಪ್ತ ಸೇವೆ, ಕರ್ಮಣ ಸೇವೆ ಆಗ್ಲಿ, ಧನ ಸೇವೆ ಆಗ್ಲಿ. ಅದಕ್ಕೆ ಬಾಬಾ ಯುಕ್ತಿಯುಕ್ತ ಅಂದ್ರು. ಅಂದ್ರೆ ಯಾವ ಸೇವೆಯನ್ನ ಯಾವ ಸಮಯದಲ್ಲಿ ಹೇಗೆ ಮಾಡಿ ಯಜ್ಞ ಸ್ನೇಹಿ ಆಗ್ಬೇಕು, ಯಜ್ಞ ಸಹಯೋಗಿ ಆಗ್ಬೇಕು, ಅದನ್ನ ಅರ್ಥ ಮಾಡ್ಕೊಂಡು ಮಾಡೋರಿಗೆ ಯುಕ್ತಿಯುಕ್ತ ಸ್ಥಿತಿ ಅಂತ ಹೇಳಲಾಗುತ್ತೆ. ಆ ರೀತಿ ಮಾಡಿದ್ರು ಅವರಿಗೆ ಭಾಷಣ ಮಾಡೋರಿಗೆ ಸಿಗೋಂಗೆನೆ ಅವ್ರಿಗೂ ಭಾಗ್ಯ ಸಿಕ್ಕುತ್ತೆ. ಗೊತ್ತಾಯ್ತು ತಾನೆ? ಮನ, ವಚನ, ಕರ್ಮ ಇದು ಸೇವೆಯ ಒಂದೇ ಸಬ್ಜೆಕ್ಟಿನ ಪಾರ್ಟ್. ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್, ಭಾಗ 1, 2, 3 ಅಂತ. ಈ ಮೂರಕ್ಕೂ ಈಕ್ವಲ್ 100 ಮಾರ್ಕ್ಸ್ ಇರುತ್ತೆ. ಅದಕ್ಕೋಸ್ಕರ ಎಲ್ರೂ ಸಹ ತಮ್ಮ ವಿಶೇಷತೆ ಏನಿದೆಯೋ ಅದರ ರೂಪದಲ್ಲಿ ಸೇವೆ ಮಾಡ್ಬೇಕು. ಓ ಮುಕ್ಸೆ ಕರ್ತ, ಓ ಸ್ಥಿತಿ ಸೇ ಕರ್ತ. ಭಾಷಣ ಮಾಡೋರು ಅವರಿಗೆ ಬಂಡವಾಳ ಯಾವುದು? ಮಾತುಗಳು. ಮಾತೆ ಬಂಡವಾಳ ತಾನೆ. ಉಪದೇಶ ಮಾಡೋರಿಗೆ ಮಾತು ಬಂಡವಾಳ, ಆಮೇಲೆ ವಿಷಯ ಸಂಗ್ರಹ ಬಂಡವಾಳ. ಆ ಮೂಲಕ ಅವ್ರು ಬಾಯಿಂದ ಸೇವೆ ಮಾಡ್ತಾರೆ. ಮತ್ತೆ ಅವ್ರು ಬಾಬುವರ ಜ್ಞಾನ ಹೇಳ್ತಾರೆ ಅಂದ್ರೆ ಬಾಬುವರ ನೆನಪೇ ಬಂಡವಾಳವಾಗಿರುತ್ತೆ. ಬಾಬುವರ ನೆನಪಿಲ್ದೆ ಬಾಬುವರ ಜ್ಞಾನ ಹೇಳಕ್ ಆಗೋದಿಲ್ಲ. ಅದೇ ರೀತಿನಲ್ಲಿ ಬಾಬಾ ಹೇಳ್ತಾರೆ, ಕಾಯಕ ಅಥವಾ ಕರ್ಮಣ ಸೇವೆ, ಕರ್ಮದಿಂದ ಸೇವೆ ಮಾಡೋರು ಅವ್ರಿಗೆ ಯಾವ್ದು ಬಂಡವಾಳ? ಸ್ಥಿತಿ ಸೇಕರ್ತ. ಕರ್ಮಣ ಸೇವೆ ಮಾಡತಕ್ಕಂತ ಸಮಯದಲ್ಲಿ ಆ ಒಂದು ಮನಸ್ಸಿನ ಸ್ಥಿತಿಯ ಕ್ಯಾಲ್ಕುಲೇಷನ್ ಆಗುತ್ತೆ ಅಂತ ಬಾಬಾ ಹೇಳ್ತಾರೆ. ಯಾಕೆಂದ್ರೆ ಕರ್ಮಣ ಪಾತ್ರೆ ತೊಳೆಯೋರಿಗೆ ನಾವ್ ಯಾರಿಗಾದ್ರೂ ಒಂದಷ್ಟು ದುಡ್ಡು ಕೊಟ್ರು ಮನೆ ಒಂದು ಆಶ್ರಮಕ್ಕೆ ಪಾತ್ರೆ ತೊಳೆದು ಕಸ ಗುಡಿಸಿ ಒರೆಸಿ ಹೋಗ್ಬಿಡ್ತಾರ, ಅದಕ್ಕೆ ದುಡ್ಡು ಕೊಟ್ರು ಮಾಡ್ಬಿಡ್ತಾರೆ. ಆದ್ರೆ ಅವರಿಗೆ ಮನಸ್ಥಿತಿ ಏನಿರುತ್ತೆ? ಸಂಬಳಕ್ಕೋಸ್ಕರ ಮಾಡ್ತಾರೆ ಹೊರತು ಪರಮಾತ್ಮನ ಮನೆ ಸೇವೆ ಮಾಡ್ಬೇಕು, ಸಹಯೋಗ ನೀಡ್ಬೇಕು, ಶುದ್ಧವಾಗಿ ಮಾಡ್ಬೇಕು, ಅದೆಲ್ಲ ಅವ್ರಿಗಿರೋದಿಲ್ಲ. ಹೌದ್ ತಾನೆ? ಕೆಲಸದವರಿಗೆ ಹಣ ಕೊಟ್ಟು ಸೇವೆ ಮಾಡ್ಸಕ್ಕೂ ಮನಸ್ಥಿತಿ ಈ ತರ ಭಗವಂತನ ಮನೆಯ ಸೇವೆ ನನಗೆ ಒಂದು ದೊಡ್ಡ ಪುಣ್ಯ ಬರುತ್ತೆ, ಈ ತರ ಅವರ ಮನಸ್ಸಿನಿಂದ ಸಮರ್ಪಣಾ ಭಾವನದಿಂದ ಯಾರು ಸೇವೆ ಮಾಡ್ತಾರೆ ಅವರಿಗೆ ಏನ್ ಸಿಗುತ್ತೆ? ಹೀಗೆ ಸ್ಥಿತಿ ಇಲ್ಲಿ ಕ್ಯಾಲ್ಕುಲೇಷನ್ ಆಗುತ್ತೆ. ಅದಕ್ಕೆ ನಾವು ಯಾವ ಸ್ಥಿತಿಯಲ್ಲಿ ಮಾಡ್ಬೇಕು? ನಾನ್ ಮಾಡ್ತೀನಿ ಅಂತ ತೋರಿಕೆ ಇರಬಾರ್ದು. ಮೊದಲನೇದಾಗಿ ನಾನೇ ಮಾಡದೆ ಅಂತ ಹೇಳ್ಕೋಬಾರ್ದು. ನಾವು ಮಾಡಿದ್ದನ್ನ ಮರೆತು ಬಿಡ್ಬೇಕು. ಅದಕ್ಕೆ ಹೇಳ್ತಾರಲ್ಲ, ಮಾಡಿದನೆಂಬುದು ಮನದಲ್ಲಿ ಬಂದರೆ ಹೇಳಿಸಿ ಕಾಡಿತು ಶಿವನ ಡಂಗುರ ಅಂತ. ನಾವು ಮಾಡಿದ್ವಿ ಅಂತ ಯಶೋಗ್ ಮಾಡಿದ್ರೆ ನಾವು ಮಾಡಿದ್ದೆಲ್ಲ ನೀರ್ನಲ್ಲಿ ಹೋಮ ಮಾಡ್ದಂಗ, ಅದೇನು ಮತ್ತೆ ನಮ್ಗೆ ಜಮಾ ಆಗೋದಿಲ್ಲ. ಅದಕ್ಕೋಸ್ಕರ ಎಷ್ಟ್ ಮಾಡದೆ ಏನ್ ಮಾಡದೆ ಅನ್ನೋದಕ್ಕಿಂತ ಮುಂಚೆ ಹೇಗೆ ಮಾಡದೆ, ಯಾವ ಅಂತರಂಗದ ಸ್ಥಿತಿ ನನ್ನಲ್ಲಿತ್ತು, ನಾನ್ ಮುಂದೆ ಹೋಗ್ಬೇಕು ಅಂತ ಮಾಡದ್ನು, ನಾನು ಅನ್ನುವಂತ ಮಾನ್ಶಾನ ಅಭಿಮಾನದಿಂದ ಮಾಡದ್ನು, ಚೆಕ್ ಮಾಡ್ಕೋಬೇಕು. ಅದ್ ಮಾಡಿದ್ರೆ ಮೈನಸ್ ಅಲ್ಲಿ ಹೋಗ್ಬಿಡ್ತೀವಿ. ಅದಕ್ಕೆ ಯಾವುದೇ ತನು ಮನ ಧನ ಏನೇ ಸೇವೆ ಮಾಡುವಾಗ ಅದ್ರ ಹಿಂದಿರುವ ನಮ್ಮ ಮನಸ್ಥಿತಿ ಅದು ಪ್ರಾಮುಖ್ಯತೆಯನ್ನ ಹೊಂದುತ್ತೆ. ಅದಕ್ಕೆ ಮಾರ್ಕ್ಸ್ ಹೆಚ್ಚು ಸಿಗೋದು. ಸದಾ ಹರ್ ಸಮಯ ಕಿ ಸೇವಾ ಕಿ ವಿಧಿ ಕೋ ಮಹತ್ವ ಕೋ ಜಾನ್ಕರ್ ಮಹಾನ್ ಬನೋ. ಅದರಿಂದ ಎಲ್ಲಾ ಕಾಲದಲ್ಲೂ ಈ ಸೇವೆಯ ಅಂದ್ರೆ ಈ ಸೇವೆಯ ಯಾವ ಸಂದರ್ಭಗಳಲ್ಲಿ ನಾವು ಸೇವೆ ಮಾಡ್ತಿರ್ಬಹುದು
ಆದ್ರೆ ಸೇವೆಯ ಒಂದು ಕ್ರಮ ಮತ್ತು ಮಹತ್ವವನ್ನ ಅರ್ಥ ಮಾಡ್ಕೊಂಡು ಮಹಾನಾಗಿ ಒಂದು ಸೇವೆ ಮಾಡ್ಬೇಕಾದ್ರೆ ಅದಕ್ಕೊಂದು ಕ್ರಮ ಇರುತ್ತೆ. ಕ್ರಮ ಅಂದ್ರೇನು? ನಾವು ಸೇವಕ ಭಾವದಿಂದ ಸೇವೆ ಮಾಡ್ಬೇಕು, ಗೊತ್ತಾನೆ? ಸೇವೆ ಅಂದ್ರೇನೆ ಸೇವಕರು. ಸೇವಕರಾಗಿ ಸೇವೆ ಮಾಡ್ಬೇಕಾದ್ರೆ ಸೇವಕನಲ್ಲಿ ಯಾವ ಭಾವ ಇರ್ಬೇಕು? ವಿನಮ್ರತೆ ಇರ್ಬೇಕು. ಅಥವಾ ಅವನ ಮಾಲೀಕ ಹೇಳಿದ್ದನ್ನ ಹಾಜಿ ಅಂತ ಆಗ್ಲಿ ಮಾಡ್ತೀನಿ, ಇದ್ ಮಾಡ್ಬೇಕು ಅದ್ ಮಾಡ್ಬೇಕು ಅಂದ್ರೆ ಆಯ್ತು ಪ್ರಭುಗಳೇ ಅಂತ ಹೇಳ್ತಾರಲ್ಲ, ಆಗ್ಲಿ ಸ್ವಾಮಿ ಅಂತಾರೆ, ಆಗ್ಲಿ ಅಂತ ಹೇಳ್ತಾರೆ. ಹೀಗೆ ಬಾಬಾನ ಒಂದು ಯಜ್ಞದ ಅಥವಾ ಬಾಬಾವರ ಒಂದು ಸೇವೆಯನ್ನ ವಿಧಿಪೂರ್ವಕವಾಗಿ ಮಾಡೋದು ಅಂದ್ರೆ ಅಲ್ಲಿ ನಾವು ಆಜ್ಞಾ ಪಾಲಕರಾಗಿರ್ಬೇಕು ಮತ್ತು ವಿಧೇಯರಾಗಿರ್ಬೇಕು. ವಿಧೇಯತೆ ಬೇಕು ತಾನೆ. ನಾನು ಇದ್ ಮಾಡುವಂತ ಸೇವೆ ಯಾರೋ ಹೇಳ್ತಾರೆ ಮಾಲೀಕರು, ನಾವು ಅದನ್ನ ಇಲ್ಲ ನಮ್ಗೆ ಆಗೋದಿಲ್ಲ ಅದು ಅಂತ ಜಾಬ್ ಕೊಟ್ರೆ ಅದು ಅವಿಧೇಯತೆ ಆಗುತ್ತೆ. ವಿಧೇಯತೆಯಿಂದ ಮತ್ತು ಪ್ರಾಮಾಣಿಕವಾಗಿ ಮಾಡ್ಬೇಕು. ಮತ್ತು ಸೇವಕನ ಮೇಲೆ ಮಾಲೀಕ ಎಲ್ಲಾ ಜವಾಬ್ದಾರಿಗಳನ್ನ ಬಿಡ್ತಾ ಇರ್ತಾನೆ. ಅಂದ್ಮೇಲೆ ಆ ಸೇವಕ ಹೇಗಿರ್ಬೇಕು? ನಂಬಿಕಸ್ಥನಾಗಿರ್ಬೇಕು. ಅತೀ ಮುಖ್ಯವಾಗಿ ಬೇಕಾಗಿರೋದು ನಂಬಿಕಸ್ಥತೆ, ಹೌದಲ್ವಾ? ನಂಬಿಕಸ್ಥರನ್ನೇ ತಮ್ಮ ಆಪ್ತರನ್ನಾಗಿ ಮಾಡ್ಕೊಳ್ತಾರೆ. ನೋಡಿ, ಎಲ್ಲ ಮಂತ್ರಿಗಳು ಯಾರಾದ್ರೂ ತನ್ನ ಆಪ್ತ ಸಹಾಯಕರು ಅವರಲ್ಲಿ ಡೌಟ್ ಬಂದ ತಕ್ಷಣ ಅವ್ರನ್ನ ಚೇಂಜ್ ಮಾಡ್ಬಿಡ್ತಾರೆ. ತಮ್ಮ ಒಂದು ಅಧಿಕಾರಿಗಳು ತನ್ನಗೆ ತದ್ವಿರುದ್ಧವಾಗಿ ನಡೀತಾ ಇದಾರೆ ತನ್ನ ಆಪ್ತರು ಅಂದಾಗ ಅವ್ರು ಮುಳುಗಿಸ್ಬಿಡ್ತಾರೆ ಆಮೇಲೆ ಅವ್ರನ್ನ. ಅದಕ್ಕೋಸ್ಕರನೇ ಈ ನಂಬಿಕೆಗೆ ವಿಶ್ವಾಸಕ್ಕೆ ಯೋಗ್ಯರಲ್ಲದೆ ಇರೋರ್ನ ದೂರ ಇಟ್ಕೊಂಡ್ ಬಿಡ್ತಾರೆ. ಈ ರೀತಿನಲ್ಲಿ ಅವ್ರ ಮಾತು ಕೇಳೋರು, ಅವ್ರನ್ನ ಅರ್ಥ ಮಾಡ್ಕೊಳ್ಳೋರು, ಅವರಿಗೆ ಹಾಜಿ ಮಾಡೋರು, ಹೀಗೆ ಭಗವಂತನನ್ನ ಅರ್ಥ ಮಾಡ್ಕೊಂಡು ಭಗವಂತನಿಗೆ ಹಾಜಿ ಮಾಡ್ತಾ ಭಗವಂತನ ಸೇವೆ ಅಂತ ಭಗವಂತನ ಕಾರ್ಯದ ಒಂದು ವಿಶಾಲತೆಯನ್ನ ಅರ್ಥ ಮಾಡ್ಕೊಂಡು ಭಗವಂತನ ಗುಣಗಳಲ್ಲಿ ಸಮಾನತೆ ತಂದುಕೊಂಡು ಆ ತರ ನೀವು ಸೇವೆ ಮಾಡ್ತಾ ಇದ್ರೆ ಆಗ ನಿಮ್ಮ ಸೇವೆಗೆ ಹೆಚ್ಚು ಮಹತ್ವ, ಮಾರ್ಕ್ಸ್ ಜಾಸ್ತಿ ಸಿಗುತ್ತೆ. ನಿಮ್ಗೆ ಯಾವ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ನಿಮ್ಮ ಮೈಂಡ್ ಅಲ್ಲಿ ಇಟ್ಕೊಂಡು ನೀವು ಮಾಡ್ತಾ ಇದ್ದೀರಿ ಅದಕ್ಕೇನೆ ಮಾರ್ಕ್ಸ್ ಸಿಗೋದು ಅಂತ ಬಾಬಾ ಈ ಒಂದು ಮಾತಿನ ಅರ್ಥವಾಗಿದೆ. कोई भी सेवा का फल ना मिले ये हो नहीं सकता, लेकिन सच्ची दिल पर साहेब राजी होता है. ನೀವು ಮಾಡುವ ಯಾವುದೇ ಸೇವೆಗೆ ಫಲ ಸಿಗ್ಲಿಲ್ಲ ಅನ್ನೋದು ಸಾಧ್ಯವೇ ಇಲ್ಲ, ಗೊತ್ತಾ? ನೀವು ಯಾವುದೇ ಸೇವೆ ಮಾಡಿ ಆ ಸೇವೆಗೆ ತಕ್ಕ ಫಲ ಪ್ರಾಪ್ತಿ ಇದ್ದೇ ಇರುತ್ತೆ. ಅದಕ್ಕಿನ ಭಗವದ್ಗೀತೆನಲ್ಲೂ ಹೇಳಲಾಗಿದೆ ತಾನೆ, ಕರ್ಮ ಮಾಡೋದು ಕರ್ತವ್ಯ ನೀನು ಮಾಡು, ಅದರ ಫಲದ ಪರಿಣಾಮಗಳನ್ನು ನನಗ್ ಬಿಟ್ಬಿಡೋದು. ಅಂದ್ರೆ ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡು ಅಂತ ಹೇಳಲಾಗಿದೆ. ಹಾಗೆ ನಾವು ಮನಪೂರ್ವಕವಾಗಿ ಕ್ರಮಬದ್ಧವಾಗಿ ಬಾಬಾ ಹೇಳಿದಂತವನ್ನ ಮಾತನ್ನೆಲ್ಲ ಅರ್ಥ ಮಾಡ್ಕೊಂಡು ನಿಸ್ವಾರ್ಥವಾಗಿ ಯಾವ ಹೆಸರು ಕೀರ್ತಿಯ ಇಚ್ಛೆ ಇಲ್ಲದೆ ಸೇವೆಯನ್ನ ಮಾಡ್ತಾ ಹೋಗ್ಬೇಕು. ಅದಕ್ಕೆ ಖಂಡಿತ ಏನ್ ಸಿಗ್ಬೇಕೋ ಆ ಫಲ ಸಿಗ್ತಾ ಇರುತ್ತೆ. ಆದ್ರೆ ಫಲ ನಿಮ್ ಎದುರುಗಡೆ ಬಂದಾಗ ಅದನ್ನ ಸ್ವೀಕಾರ ಮಾಡ್ಬೇಡಿ, ಅವಾಗ ಅದನ್ನ ಈಶ್ವರನಿಗೆ ಅರ್ಪಿಸ್ಬಿಡಿ. ಇವ್ ಎಷ್ಟು ಚೆನ್ನಾಗಿ ನಡೆಸ್ತಾ ಇದ್ದೀರ ಅಂದಾಗ ಇದು ನಮ್ದಲ್ಲ, ಇದಕ್ಕೆ ಮಾಡಿಸೋನು ಅವನೇ, ನಡೆಸೋನು ಅವನೇ. ಅದರ ಯಶಸ್ಸು, ಅದರ ಫಲವು, ಸಫಲತೆ ಎಂಬ ಫಲವು ಅದು ಭಗವಂತನಿಗೆ ಸಲ್ಲುವಂತಹದ್ದು ಅಂತ ಅದಕ್ಕೆ ಸಿಕ್ಕಂತಹ ಹೆಸರನ್ನ, ಕೀರ್ತಿಯನ್ನ, ಯಶಸ್ಸನ್ನ ಯಾರಿಗ ಅರ್ಪಿಸ್ಬಿಡ್ಬೇಕು? ಶಿವಬಾಬನಿಗೆ ಅರ್ಪಿಸ್ಬೇಕು. ಆ ಯಶಸ್ಸೆಂಬ ಫಲವನ್ನ ನಾವು ಒಪ್ಕೊಂಡು, ಓಹೋ ನನಗೆ ಇಂತ ಒಂದು ಸಫಲತೆ ಸಿಕ್ತು, ನಾನು ಈ ರೀತಿ ಮುನ್ನಡೆ ಸಾಧಿಸ್ತೆ ಅಂತ ಏನಾದ್ರೂ ಬೀಗಿದ್ರೆ ಅಥವಾ ಹಿಗ್ಗಿ ಹೋದ್ರೆ ಆಮೇಲೆ ನೀವು ಮಾಡಿದ ಪುಣ್ಯ ಎಲ್ಲ ಅಲ್ಲಿಂದ ಅಲ್ಲಿಗೆ ಏನಾಯ್ತು? ಖರ್ಚಾಗೋಯ್ತು. ಅಂದ್ರೆ ನೀವು ಮಾಡಿದ್ರಿ, ಯಶಸ್ಸು ಸಿಕ್ತು, ಆ ಯಶಸ್ಸನ್ನ ನೀವು ನಾನು ಮಾಡ್ದೆ ಅಂತ ಸ್ವೀಕಾರ ಮಾಡಿ ಆನಂದ ಪಟ್ಟು ಮೆರೆದ್ರಿ, ಅಂದ್ರೆ ನೀವು ಮಾಡಿದ್ದಕ್ಕೂ ಸಿಕ್ಕ ಕೂಲಿಗೂ ಅಲ್ಲಿಗಲ್ಲಿಗೆ ಈಗ್ಲೇ ಖರ್ಚು ಮಾಡಿ ತಿಂದ್ಬಿಟ್ರಲ್ಲ. ಅದಕ್ಕೋಸ್ಕರ ಅದು ಭಗವಂತನಿಗೆ ಒಪ್ಸಿದ್ರೆ ಜನ್ಮ ಜನ್ಮಾಂತರ ನಿಮಗೆ ಅದ್ರ ಭಾಗ್ಯ ಹಿಂದೆ ಬರುತ್ತೆ. ಅದಕ್ಕೆ ಈಗ ಮಾಡಿದ್ ಈಗ್ಲೇ ಖರ್ಚು ಮಾಡ್ಬೇಕೋ ಇಲ್ಲ ಅನೇಕ ಜನ್ಮಗಳಿಗೆ ಡಿಪಾಸಿಟ್ ಇಟ್ಕೋಬೇಕು ನೋಡ್ಬೇಕು. ಲೇಕಿನ್ ಸಚ್ಚಿ ದಿಲ್ ಪರ್ ಸಾಹೇಬ್ ರಾಜಿ ಹೋತಾ ಹೇ. ನಾವು ಮಾಡುವ ಸತ್ಯ ಮನಸ್ಸಿನ ಸೇವೆಗೆ ಖಂಡಿತ ಭಗವಂತ ಅವನು ಸಂತೋಷ ಪಡ್ತ. ಸತ್ಯ ಮನಸ್ಸಿನವರನ್ನ ನೋಡಿ ಭಗವಂತನಿಗೆ ಸಂತೋಷವಾಗತ್ತೆ. ಏಕೆಂದ್ರೆ ಭಗವಂತನು ಯಾರು? ಸತ್ಯಂ ಶಿವಂ ಸುಂದರಂ. ಗಾಡ್ ಇಸ್ ಟ್ರೂತ್ ಅಂತಾರೆ ತಾನೆ. ಗಾಡ್ ಇಸ್ ಟ್ರೂತ್ ಅಂತಾರೆ. ದೇವರು ಸತ್ಯ, ಸತ್ಯವೇ ದೇವರು ಅಂತ. ಬಾಬಾವರಲ್ಲಿ 7 ಗುಣಗಳನ್ನು ವರ್ಣಿಸ್ತೀವಿ: ಪ್ರೇಮ, ಜ್ಞಾನ, ಆನಂದ, ಶಾಂತಿ, ದಯೆ, ಕರುಣೆ ಅಂತ. ಆದ್ರೆ ಅದೆಲ್ಲದಕ್ಕೂ ಮೀರಿ ಗಾಡ್ ಇಸ್ ಟ್ರೂತ್ ಅಂತ ಹೇಳ್ತಾರೆ. ದೇವರು ಸತ್ಯ, ಸತ್ಯವೇ ದೇವರು ಅಂತ. ಅದರಿಂದ ಬಾಬಾ ಸತ್ಯವಂತನಾಗಿದ್ದಾರೆ, ಅವರಿಗೂ ಸತ್ಯ ಹೃದಯದ ಮಕ್ಕಳಂದ್ರೇನೆ ಪ್ರೀತಿಯಾಗುತ್ತೆ. ಜಬ್ ದಾತಾ ವರದಾತ ರಾಜಿ ಹೋ ಜಾಯ್ ತೋ ಕ್ಯಾ ಕಮಿ ರಹೇಂಗಿ. ಯಾವಾಗ ನೀವು ಸತ್ಯ ಮನಸ್ನವರು ಅಂತ ಬಾಬಾ ನೋಡ್ದಾಗ
ಅವರಿಗೆ ಆನಂದವನ್ಸುತ್ತೆ. ಯಾವಾಗ ದಾತ ಭಗವಂತ ಜಗತ್ತಿನ ಒಡೆಯನಿಗೆ ವರದಾತ ನಮ್ಮ ವಿಷಯದಲ್ಲಿ ನಮ್ಮಿಂದ ಸಂತೋಷ ಪಟ್ಟಿದ್ದಾರೆ, ಅಂದ್ರೆ ನಮ್ಮ ವಿಷಯದಲ್ಲಿ ಅವರಿಗೆ ಸಂತೋಷವಾಗಿದೆ ಎಂದಾಗ ನಿಮ್ಗೆ ಏನು ಕೊರತೆ? ಜಗತ್ತಿನ ಪಿತಾಮಹ, ಸೃಷ್ಟಿಕರ್ತ, ಜಗದೇಕ ಒಡೆಯ, ವಿಶ್ವೇಶ್ವರ, ಜಗದೀಶ್ವರ, ಆ ಪರಮಾತ್ಮ, ಪ್ರಕೃತಿಯ ಪತಿ, ಪಿತಾಮಹ, ಆ ಪರಮಾತ್ಮನೇ ನಮ್ಮವನಾದ, ನಮ್ಮ ಸತ್ಯ ಮನಸ್ಸಿಗೆ ಅವನಿಗೆ ಸಂತೋಷವಾಯ್ತು ನಮ್ಮಿಂದ ಅಂದಾಗ ನಮ್ಗೇನ್ ಕೊರತೆ ಇರುತ್ತೆ? ಅವನದೆಲ್ಲವೂ ನಮ್ದೇ ಆಯ್ತು ತಾನೆ. वरदाता व भाग्य विदाता ज्ञान दाता भोले बाप को भी ರಾಜಿ ಕರ್ನ ಬಹುತ್ ಸಹಜ. ಪರಮಾತ್ಮ ಅಂದ್ರೆ ಅವನು ವರದಾತ, ತಪಸ್ಸು ಮಾಡಿ ವರ ಕೇಳುತ್ತಾನೆ. ಆದ್ರೆ ಇದೆಷ್ಟು ಸುಲಭವಾಗಿ ಸತ್ಯ ಮನಸ್ಸಿನಿಂದ ಅವನು ಹೇಳ್ದಂಗೆ ನಾವು ಅವನ್ ಮಾಡಿಸ್ತಾ ಇದ್ದಾನೆ ಅಂತ ಸೇವೆ ಮಾಡ್ಬಿಟ್ರೆ, ಆ ಭಾಗ್ಯ ವಿದಾತ, ಆ ಜ್ಞಾನದಾತ, ಆ ಮುಗ್ಧನಾಗಿರ್ತಕ್ಕಂತ ಮನಸ್ಸಿರುವ ಆ ಪರಮಾತ್ಮನನ್ನ ನೀವು ಸಂತೋಷ ಪಡಿಸೋದು, ಇದು ಬಹಳ ಸುಲಭವಾದಂತಹ ರೀತಿಯಲ್ಲಿ ನೀವು ಸಂತೋಷ ಪಡಿಸ್ಬೋದು. ಅಂದ್ರೆ ನಿಮ್ಮಲ್ಲಿ ಯಾವ ಫಲಾಪೇಕ್ಷೆಗಳು, ಮಾನ್ ಶಾನ್, ಸ್ಥಾನ ಮಾನ, ಹೆಸರು, ಈ ಒಂದು ಅನಾರೋಗ್ಯಕರವಾದಂತಹ ಪ್ರತಿಸ್ಪರ್ಧೆ, ಪ್ರತೀಕಾರ, ಇದನ್ನೆಲ್ಲ ಬಿಟ್ಬಿಟ್ಟು ಈ ನಮ್ಮ ನಿರ್ಮಲವಾದ ಭಾವನೆ, ನನ್ನ ಎದುರು ಭಗವಂತ ಇದ್ದಾರೆ, ಅವನ್ ಹೇಳ್ದಂಗೆ ನಾನು ಅವನ ಸೇವೆಯಲ್ಲಿ ಮುನ್ನಡೆತಿದ್ದೀನಿ, ಅಕ್ಕಪಕ್ಕ ಯಾರನ್ನು ನೋಡಬೇಡಿ, ಈ ರೀತಿನಲ್ಲಿ ನೀವು ಸತ್ಯ ಮನಸ್ಸಿನಿಂದ ಸೇವೆ ಮಾಡಿದ್ರೆ ಪರಮಾತ್ಮ ನಿಮ್ಮಿಂದ ಪ್ರಸನ್ನನಾಗ್ತಾನೆ. ಹೇಳ್ತೀವಿ ತಾನೆ, ಭಗವಂತ ಪ್ರಸನ್ನನಾಗಿ ಏನ್ ಬೇಕು ವರ ಕೇಳ್ಕೊಂಡ್ರು ಅಂತ. ಹಾಗೆ ಇಲ್ಲಿ ನಾವು ವರ ಕೇಳಲಿಲ್ಲ ಅಂದ್ರೂ ಭಗವಂತ ನಮ್ಮಿಂದ ಪ್ರಸನ್ನ ಆದ್ರೆ ಅವನು ವರ ಕೊಡ್ತಾ ಹೋಗ್ತಾನೆ. ಏಕೆಂದ್ರೆ ನಮ್ಗೆ ಏನ್ ವರ ಬೇಕು ಅಂತ ಕೇಳಕ್ಕೂ ಬರೋದಿಲ್ಲ. ಆ ಕಾರಣದಿಂದ ನಮ್ಗೆ ಏನೆಲ್ಲ ಬೇಕೋ ಅದನ್ನ ಬಾಬಾ ತಾನೇ ಕೊಡ್ತಾ ಹೋಗ್ತಾನೆ. ಈ ಜನ್ಮಕ್ಕಷ್ಟೇ ಅಲ್ಲ, ಅನೇಕ ಜನ್ಮಕ್ಕಾಗಿ. ಭಗವಾನ್ ರಾಜಿ तो धर्मराज काजी से भी बच जाएंगे, माया से भी बच जाएंगे. ಈ ತರ ನಾವು ಸೇವೆಯಿಂದ ಭಗವಂತನನ್ನ ನಾವು ಪ್ರಸನ್ನಗೊಳಿಸಿದ್ರೆ, ಭಗವಂತ ನಮ್ಮಿಂದ ಪ್ರಸನ್ನನಾದ್ರೆ, ಧರ್ಮರಾಜ ಕಾಜಿ, ಧರ್ಮರಾಜ ಅಂತಕ್ಕಂತಹ ಈ ಒಂದು ವಕೀಲನು ಸಹ ನಮ್ಗೇನು ಮಾಡಕ್ಕಾಗಲ್ಲ. ಧರ್ಮರಾಜನ ಈ ವಕಾಲತ್ತುಗಳಿಂದಲೂ ನಾವು ಬಚಾವಾಗ್ತೀವಿ. ಏಕೆಂದ್ರೆ ನಮ್ದು ಅನೇಕ ಜನ್ಮಗಳ ಏನೇನೋ ಕರ್ಮಗಳಿರುತ್ತಲ್ಲ, ಆ ಕರ್ಮಗಳು ನಮಗೆ ಎದುರಾಗ್ತಾ ಇರುತ್ತೆ. ನೀನ್ ಹಂಗ್ ಮಾಡಿದ್ಯಲ್ಲ, ಈಗ ಅದಕ್ಕೆ ನಿನ್ನ ಎದುರಿಗೆ ಈ ಶಿಕ್ಷೆ, ಈಗ ಇದನ್ನ ಅನುಭವಿಸ್ಬೇಕು ಅಂತ ಆ ಕರ್ಮ ಫಲಗಳು ನಮ್ಗೆ ಯಾವಾಗ್ಲೂ ಅಡ್ಡ ಬರ್ತಾ ಇರುತ್ತೆ, ಒಂದಲ್ಲ ಒಂದು. ಇದಕ್ಕೆ ಹೇಳ್ತಲ್ಲ, ಪುಣ್ಯ ಮಾಡಕ್ ಹೋದಾಗ ಪಾಪಗಳು ಅಡ್ಡ ಬರುತ್ತೆ ಅಂತ. ಆಗ ಅವೆಲ್ಲ ನಮಗೆ, ನಮ್ಮ ಪೂರ್ವ ಕರ್ಮಗಳು ನಮಗೆ ವಕಾಲತ್ತು ಮಾಡಿಕೊಂಡು ಅದರ ಫಲ ಅನುಭವಿಸುವಂತ ನಮ್ಮ ಎದುರುಗಡೆ ತಂದು ಹಾಕ್ತಾ ಇರುತ್ತಲ್ಲ, ಅದರಿಂದಲೂ ಬಚಾವಾಗ್ಬಿಡ್ತೀವಿ. ಏಕೆಂದ್ರೆ ಪರಮಾತ್ಮನ ಒಂದು ಕೃಪೆ, ಪರಮಾತ್ಮನ ಒಂದು ಪ್ರಸನ್ನತೆ, ಕೃಪಾ ಕಟಾಕ್ಷ ನಮ್ಮ ಮೇಲಿತ್ತು ಅಂದ್ರೆ ನಮ್ಮ ಕರ್ಮಗಳ ಫಲಗಳ ಒಂದು ಪ್ರಭಾವದಿಂದಲೂ ಸ್ವಲ್ಪ ಆದ್ರೂ ನಾವು ಬಚಾವಾಗ್ತೀವಿ. ಅಂದ್ರೆ ಇರುತ್ತೆ, ಅದು ಅನುಭವಿಸ್ಲೇಬೇಕು, ಕರ್ಮ ಫಲವನ್ನ ಬಿಡಕ್ಕಾಗಲ್ಲ, ಆದ್ರೆ ಪರ್ಸೆಂಟೇಜ್ ಬಹಳ ಕಡಿಮೆ ಆಗೋಗುತ್ತೆ. ಮಾಯಾ ಸೇ ಬಿ ಬಚ್ ಜಾಯಂಗೆ, ಮತ್ತು ಮಾಯೆ ಇದೆಯಲ್ಲ ಅದು ಏನು ಮಾಡಕ್ಕಾಗಲ್ಲ, ಅದು ಸ್ವಲ್ಪ ಹಿಂಸರ್ಕೊಂಡ್ಬಿಡುತ್ತೆ, ಅದರಿಂದನೂ ಸುರಕ್ಷಿತ ಆಗ್ತೀರಿ. ಅಚ್ಚ चारों ओर के सर्व स्नेह और शक्ति के समान ಸ್ಥಿತಿ में स्थित रहने वाले, ಎಲ್ಲಾ ಕಡೆಗಳಲ್ಲಿರ್ತಕ್ಕಂತಹ ಸರ್ವ ಮಕ್ಕಳಿಗೆ ಬಾಬಾ ಹೇಳ್ತಾರೆ, ಸ್ನೇಹ ಮತ್ತು ಶಕ್ತಿಯ ಸಮಾನ ಸ್ಥಿತಿಯಲ್ಲಿರುವಂತವ್ರು, ಸದಾ ಮಾತಾಪಿತರ ಶ್ರೇಷ್ಠವಾದ ಈ ಇಚ್ಛೆಗಳನ್ನ ಪೂರೈಸುವಂತವ್ರು. ನೋಡಿ, ಭಗವಂತ ನಮ್ಮಿಂದ ನಿರೀಕ್ಷೆ ಇಟ್ಕೊಳ್ತಾರೆ. ಯಾವ ನಿರೀಕ್ಷೆ ಅಂದ್ರೆ, ನಿರೀಕ್ಷೆಗಳು ಇಟ್ಕೋಬಾರ್ದು ಬೇರೆಯವರಿಂದ ಅಂತ ಹೇಳ್ತೀವಲ್ಲ, ಒಳ್ಳೆಯ ನಿರೀಕ್ಷೆ ಬಾಬಾ ನಮ್ಮಿಂದ ಇಟ್ಕೊಳ್ತಾರೆ. ತಂದೆಯನ್ನ ಸಮಾನಾಗಿ ಮತ್ತು ಸತ್ಯ ಮನಸ್ಸಿನವರಾಗಿ ನನ್ನಿಂದ ಸರ್ವ ಪ್ರಾಪ್ತಿ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ತಂದೆಯ ಇಚ್ಛೆಗಳನ್ನ ಪೂರೈಸತಕ್ಕಂತಹ ಶ್ರೇಷ್ಠವಾದಂತಹ ಭಗವಂತನ ದೀಪಗಳು, ಭಗವಂತನ ಆಶಾ ದೀಪಗಳು ಅಂತ ಹೇಳ್ತಾರೆ. ನೋಡಿ, ಪರಮಾತ್ಮನಿಗೆ, ಪರಮಾತ್ಮನ ಮನಸ್ಸಿನಲ್ಲಿ ಬೆಳಗುವ ದೀಪಗಳು ನೀವು. ಭಗವಂತನ ಮನಸ್ಸಿನಲ್ಲಿ ದೀಪಗಳನ್ನ ಆರಿಸೋಕ್ ಹೋಗ್ಬೇಡ್ರಿ. ಅಂದ್ರೆ ನಾವು ಆರೋದ್ವಿ ಅಂದ್ರೆ ಅವನ ಮನಸ್ಸಿನ ದೀಪವ ನಾವು ಒಂದು ನಮ್ಮ ಮೈನಸ್ಸಲ್ಲಿ ನಾವು ಬಂದ್ಬಿಡ್ತೀವಿ. ಅಂದ್ರೆ ಪರಮಾತ್ಮನ ಯಾವ ಇಚ್ಛೆಗಳನ್ನ ಭಗವಂತನೂ ಇಟ್ಕೊಂಡಿದ್ದಾರೆ ನೋಡಿ, ಈ ಜಗತ್ತಿನಲ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನೋದೇ ಅವ್ರ ಇಚ್ಛೆ. ಆ ದೀಪಕ್ಕೆ ಯಾವಾಗ್ಲೂ ಬೆಳಗುವಂತೆ ತೈಲವನ್ನ ಹಾಕ್ತಾ ಬೆಳಗ್ತಾ ಇರುವಂತ ಸೇವಾದಾರಿಗಳು ನಾವಾಗ್ಬೇಕು. ಸದಾ ಕ್ರಮಬದ್ಧವಾದ ಸೇವೆಯ ಮಹತ್ವವನ್ನ ಅರ್ಥ ಮಾಡ್ಕೊಂಡು ಸೇವೆ ಮಾಡ್ತಕ್ಕಂಥವ್ರು, ಗೊತ್ತಾಯ್ತಲ್ಲ. ಅಂದ್ರೆ ನಾವು ಸೇವೆ ಮಾಡ್ಬೇಕು, ಆದ್ರೆ ಯಾವ ನಿರೀಕ್ಷೆಗಳು ಇರಬಾರ್ದು.
ಮತ್ತೆ 3 ತರದ ಸೇವೆ ಹೇಳೋದಿಲ್ಲ, ಮನ ವಚನ ಕರ್ಮ. ಮನಸ್ಸಿನ ಸೇವೆ ಅಂದ್ರೆ ಮೊದ್ಲು ಬೇರೆಯವ್ರನ್ನ ಗೌರವಿಸೋದು, ವಾಚ ಅಂದ್ರೆ ನಾವು ಬಾಯಿಂದ ಹೇಳ್ತಕ್ಕಂಥದ್ದು, ಕರ್ಮಣ ಅಂತಕ್ಕಂಥದ್ದು ಸತ್ಯ ಮನಸ್ಸಿಂದ ಮಾಡೋದು. ಈ ರೀತಿಯ ಸೇವೆ ಮಹತ್ವ ಅರ್ಥ ಮಾಡ್ಕೊಂಡು ಸದಾ ಪ್ರತಿ ಹೆಜ್ಜೆನಲ್ಲೂ ತಂದೆಯನ್ನ ಫಾಲೋ ಮಾಡ್ತಕ್ಕಂತಹ, ಮಾತಾಪಿತರನ್ನ ಮಾತಾಪಿತರಿಗೆ ಸದಾ ಸ್ನೇಹ ಮತ್ತು ಶಕ್ತಿಯ ಮೂಲಕ ಮಾತಾಪಿತರ ಗುಣದಲ್ಲಿ ಸಮಾನ ಆಗ್ತಕ್ಕಂತಹ ಫಲವನ್ನ ತೋರಿಸುವಂತವ್ರು. ಅಂದ್ರೆ ನಾವು ನಮ್ ಜೀವನದಲ್ಲಿ ಸ್ನೇಹ ಮತ್ತು ಶಕ್ತಿಯಲ್ಲಿ ಸಮಾನತೆ ಅಂತ ಅನ್ಕೋಬೇಕು. ಅದೇ ಪ್ರತ್ಯಕ್ಷ ಫಲ ನಮ್ಮ ಜೀವನದಲ್ಲಿ ತೋರಿಸೋದು. ಐಸೆ ಸ್ಮೃತಿ ಸ್ವರೂಪ ಸರ್ವ ಸಮರ್ಥ ಬಚ್ಚೋं को ಸಮರ್ಥ ಬಾಪ್ का ಸಮರ್ಥ ದಿವಸ್ ಪರ್ ಯಾದ್ ಪ್ಯಾರ್ ಅವ್ರ ನಮಸ್ತೆ. ಈ ರೀತಿಯಾಗಿ ಸ್ಮೃತಿಯನ್ನ ಇಟ್ಕೊಂಡು ಆ ಮೂಲಕ ಸಾಮರ್ಥ್ಯವನ್ನ ತುಂಬಿಕೊಂಡಿರ್ತಕ್ಕಂಥ ಎಲ್ಲಾ ಮಕ್ಕಳಿಗೂ ಈ ಒಂದು 18ನೇ ಜನವರಿ ಸಮರ್ಥ ದಿನ, ಸ್ಮೃತಿ ದಿನದಂದು ಎಲ್ರಿಗೂ ನೆನಪು, ಪ್ರೀತಿ ಮತ್ತು ನಮಸ್ತೆ. ಒಳ್ಳೆಯದು. ತಮ್ಮೆಲ್ರಿಗೂ ಸಹ ವಂದನೆಗಳು, ಧನ್ಯವಾದಗಳು. ಮತ್ತು ಎಲ್ಲಾರು ಸಹ ಜಾಯಿನ್ ಆಗಿದ್ದೀರಾ. ಕ್ರಮಬದ್ಧ ಅಂತ ಬಾಬಾ ಹೇಳ್ತಾರಲ್ಲ, ಕ್ರಮಬದ್ಧ ಅಂದ್ರೇನು? ಮುರಳಿ ನಿಮ್ಗೆ 7 ಗಂಟೆಗೆ ಶುರುವಾಗುತ್ತೆ, ಅದ್ರಿಂದ 7 ಗಂಟೆಗೆ ಎಲ್ಲ ಜಾಯಿನ್ ಆಗೋದು ಅನ್ಕೊಂಡು ಎಲ್ಲಾರುನು 7 ಗಂಟೆಗೆನೆ, ಬಹಳ ಜನ 7 ಗಂಟೆ ಮೇಲೆ ಜಾಯಿನ್ ಆಗ್ತಾರೆ. ಇದೆಲ್ಲ ಬಾಬಾ ಹೇಳೋದ್ರಲ್ಲ, ಪ್ಲಸ್ ಪಾಯಿಂಟ್ ಅಲ್ಲಿ ಕೋಟ ಕಡಿಮೆ ಆಗ್ಬಿಡುತ್ತೆ. ಅಂದ್ರೆ ಮುರಳಿ ಕೇಳಿದ್ದಕ್ಕೆ ಮಾರ್ಕ್ಸ್ ಇದೆ, ಆದ್ರೆ ಪರ್ಸೆಂಟೇಜ್ ಬಂದ್ಬಿಡುತ್ತಲ್ಲ. ಅದ್ರಿಂದ ಮುಂಚೆ 15 ನಿಮಿಷ ಕನಿಷ್ಠ, ನೀವೇನು ಮೊದ್ಲು ಮನೆಯಿಂದ ನಡ್ಕೊಂಡ್ ಬರ್ಬೇಕು ಅಥವಾ ವೆಹಿಕಲ್ ಅಲ್ಲಿ ಬರ್ಬೇಕಂದ್ರೆ ನಿಮ್ಗೆ ಎಲ್ಲ ಮನೇಲಿ ನೀವು ರೆಡಿ ಆಗಿ ಬರಕ್ಕೆ ಅಟ್ಲೀಸ್ಟ್ ನಿಮ್ಗೆ 1/2-3/4 ಗಂಟೆ ಅಂತೂ ಕನಿಷ್ಠ ಆಗೇ ಆಗ್ತಿತ್ತಲ್ಲ. ಈಗ ನೀವು ಜಾಯಿನ್ ಆದ 1 ನಿಮಿಷದಲ್ಲೇ ಜಾಯಿನ್ ಆಗ್ಬಿಡುತ್ತೆ. ಈಗ 1 ನಿಮಿಷ ಅನುಕೂಲ ಮಾಡ್ಕೊಟ್ಟಿರ್ತಾನೆ ಮುರಳಿ ಕ್ಲಾಸ್ ಅಟೆಂಡ್ ಆಗ್ಲಿಕ್ಕೆ 1 ನಿಮಿಷ ಸಾಕು. ಅದಕ್ಕೆ ನೀವು ಎಷ್ಟು ನಿಮ್ಗೆ ಉಳಿತಲ್ಲ, ಅರ್ಧ ಗಂಟೆ ಆದ್ರೂ ಉಳಿತಲ್ಲ. ನೀವು ಅರ್ಧ ಗಂಟೆನ ಉಳಿದಿದ್ದನ್ನ ನೀವು ಯೋಗದಲ್ಲಿ ಉಪಯೋಗಿಸ್ಬೋದಲ್ಲ. ಅದಕ್ಕೆ ಎಲ್ಲಾರುನು ಕನಿಷ್ಠ ಅಂದ್ರೆ 6:15, 6:45 ಜಾಯಿನ್ ಆಗಿ 15 ನಿಮಿಷ ಈ ಬಾಬರವರ ಹಾಡಿನಗಳ ಮೂಲಕ ಕೇಳ್ತಾ ನೀವು ಕೂತ್ಕೊಂಡು ಯೋಗ ಮಾಡಿ. ಸುಮ್ನೆ ಅಕ್ಕವ್ರು ಏನಂತಾರೆ ಅಂತ ಜಲ್ದಿ ಮೊಬೈಲ್ ಸ್ಟಾರ್ಟ್ ಮಾಡಲ್ಲ ಇಟ್ಬಿಟ್ಟು ನೀವು ಮತ್ತೆ ಅಲ್ಲಿ ಇಲ್ಲಿ ಹೋಗೋದಲ್ಲ. ಕೂತ್ಕೊಳ್ಳಿ. ಇದು ಯಾರ ಜೊತೆಗೆ ನಮ್ಮ ವ್ಯವಹಾರ ನಡೀತಾ ಇದೆ? ಪರಮಾತ್ಮನ ಜೊತೆನಲ್ಲಿ. ಅದ್ ಹೇಗ್ ಮಾಡ್ಬೇಕು? ಸತ್ಯ ಮನಸ್ಸು. ನಾವು ಜಾಯಿನ್ ಆಗಿದ್ವಿ ಅಂತ ತೋರ್ಸಕ್ಕಲ್ಲ, ಕೂತ್ಕೊಂಡ್ಬಿಡಿ. ಕೂತ್ಕೊಂಡ್ರೆ ಮಾತ್ರ ಅದು ನಿಮ್ಗೆ ಸತ್ಯ ಮನಸ್ಸು. ಆಮೇಲೆ ನೋಟ್ ಬುಕ್ ಇಟ್ಕೊಂಡು ಬರ್ಕೊಳ್ಳಿ. ಅಂದ್ರೆ ವಾಣಿ ಬರೀ ಕೇಳೋದಲ್ಲ, ವಾಣಿ ಕಿವಿಯಿಂದ ಕೇಳೋತಾ ಇರೋದು, ಇಲ್ಲಿ ಹೆಸರುಗಳಲ್ಲಿ ಇಷ್ಟೆಲ್ಲ ಚೇಂಜ್ ಆಗ್ತಾ ಇರುತ್ತೆ ನೋಡ್ತಾ ಇರೋದು ಅದಲ್ಲ. ಅಧ್ಯಯನ ಮಾಡಿ. ನೀವು ಬುಕ್ ಇಟ್ಕೊಳ್ಳಿ ಕೂತ್ಕೊಂಡಾಗ. ಇದೆಲ್ಲ ಕ್ರಮ. ಬರೀ ಕೇಳ್ತಾ ಇರಿ ಅಷ್ಟೇ, ಮೊಬೈಲ್ ನೋಡ್ಬೇಡಿ. ಕೇಳ್ತಾ ಕೇಳ್ತಾ ನೀವು ಬಾಬುವರ ವಾಕ್ಯಗಳನ್ನ ಅಧ್ಯಯನ ಮಾಡಿ, ನೋಟ್ ಮಾಡ್ಕೊಳ್ಳಿ, ಇಡೀ ದಿನ ಧಾರಣೆ ಮಾಡಿ. ಈ ರೀತಿಯಾಗಿ ಪುರುಷಾರ್ಥವನ್ನ ಎಲ್ಲಾರು ಸ್ವಲ್ಪ ಬೇಗ ಜಾಯಿನ್ ಆಗಿ ಚೆನ್ನಾಗಿ ಅನುಭವ ಮಾಡಿ. ಮತ್ತೆ ನಿಮಗೆ ಈಗಾಗ್ಲೇ ಹೇಳ್ದಂಗೆ ಯಾವುದು ಇಂಟರ್ನ್ಯಾಷನಲ್ ಯೋಗ ಡೇ ಪ್ರೋಗ್ರಾಮ್ ಇಂದು ಸಹ ನೀವು ಇತರರಿಗೆ ಎಲ್ಲರಿಗೂ ಕಳಿಸ್ಕೊಡಿ. ಯಾಕೆಂದ್ರೆ ಅನೇಕ ರಹಸ್ಯದ ಯೋಗದ ಬಗ್ಗೆ ರಹಸ್ಯದ ವಿಷಯಗಳು ಅದ್ರಲ್ಲೆಲ್ಲ ಗೊತ್ತಾಗುತ್ತೆ. ಆಮೇಲೆ ಹೌದಲ್ವಾ, ಇಷ್ಟು ಚೆನ್ನಾಗಿದೆ ಅಂತ ಅನ್ಸುತ್ತೆ. ನೀವು ಮೊದ್ಲೇನೆ ಯೋಗಾಸನ ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಅದು ಬಹಳ ಇಂಪಾರ್ಟೆಂಟ್ ಆಗಿದೆ. ಅದರಿಂದ ಅದಕ್ಕೂ ಬೇರೆಯವರಿಗೂ ಅದರದ್ದೆಲ್ಲ ಲಿಂಕ್ ಕಳಿಸಿ ನಾವು ಇಷ್ಟೆಲ್ಲ ಪರಿಶ್ರಮ ಪಟ್ಕೊಂಡು ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಅದು ಸಹ ಇನ್ನೂ ಅನೇಕರಿಗೆ ಲಾಭ ಬರುವಂಗೆ ತಲುಪಿಸಿ. ತಾವು ಸಹ ಇದೇ ರೀತಿ ಕಂಟಿನ್ಯೂ ಆಗಿ ಕೂತ್ಕೊಳ್ಳಿ. ಅದರಿಂದ 15 ನಿಮಿಷಗಳ ಕ್ಲಾಸ್ ಶುರುವಾಗಕ್ಕಿಂತ 15 ನಿಮಿಷಗಳ ಮುಂಚೆನೆ ನೀವು ಜಾಯಿನ್ ಆಗ್ತಾ ಇರಿ. ಒಳ್ಳೆಯದು. ಈಗ 1 ನಿಮಿಷ ಬಾಬರವರ ನೆನಪಿನಲ್ಲಿ ಕೂತ್ಕೊಳ್ಳೋಣ. ಮತ್ತೆ ಈಗ ಬಸವರಾಜಣ್ಣವ್ರದ್ದು ಈಗ 8:15 9:15 ಬಸವರಾಜಣ್ಣವ್ರದ್ದು ಫ್ರೀ ಕಾನ್ಫರೆನ್ಸ್ ಕಾಲ್ ಅಲ್ಲಿ ಅವ್ರದ್ದು ಕ್ಲಾಸ್ ಇದೆ. ಅದು ಬಹಳ ಈಸಿ ಇದೆ. ಇದಕ್ಕಿಂತಲೂ ಈಸಿ ಇದೆ. ಫ್ರೀ ಕಾನ್ಫರೆನ್ಸ್ ಕಾಲ್ ಅಂತ ಒಂದು ಆಪ್ ಇದೆ, ಅದನ್ನ ಡೌನ್ಲೋಡ್ ಮಾಡ್ಕೋಬೇಕು. ಆಮೇಲೆ ಅದ್ರಲ್ಲಿ ಕೊಡ್ಲಾಗಿದೆಯಲ್ಲ ID, ಅದನ್ನ ಕೇಳುತ್ತಲ್ಲ ID-ನ ಅದನ್ನ ಹಾಕ್ಬೇಕು. ಬಸವರಾಜ್ ರಾಜಋಷಿ ಬರ್ದಿದೆ. ಅದಾದ್ಮೇಲೆ ಅಲ್ಲಿ ನೀವು ಗ್ರೂಪ್ ಅಲ್ಲಿ ಜಾಯಿನ್ ಆಗ್ತೀರಾ. ಜಾಯಿನ್ ಆದಾಗ ನಿಮ್ದಲ್ಲಿ ಒಂದ್ ಕಡೆ ಸ್ಪೀಕರ್ ಅಂತ ಜಾಯಿನ್ ಆಗಿರ್ತೀರಾ, ಅದು ವಾಯ್ಸ್ ಕೇಳ್ತಾ ಇರೋದಿಲ್ಲ. ಅವಾಗ ನಿಮ್ ಲೆಫ್ಟ್ ಅಲ್ಲಿ ಒಂದು ಸ್ಪೀಕರ್ ಅಂತ ಏನೋ ಬಟನ್ ಇರುತ್ತೆ, ಅದನ್ನ ಒಂದ್ ಸ್ವಲ್ಪ ಟಚ್ ಮಾಡಿದ್ಮೇಲೆ ನಿಮ್ಗೆ ವಾಯ್ಸ್ ಕೇಳುತ್ತೆ. ಅದಕ್ಕೋಸ್ಕರ ಎಲ್ಲಾರು ಸಹ ಅಣ್ಣವ್ರ ಕ್ಲಾಸ್ ಅನ್ನ ಅವಶ್ಯವಾಗಿ ಕೇಳಿ. ಅವ್ರ ಮಹಾರಥಿಗಳು, ಅವರ ಬಾಯಿಂದ ಬರೋ ಮಾತುಗಳು ಎಷ್ಟೋ ನಮಗೆ ದಾರಿ ದೀಪದಂತೆ ಇರುತ್ತೆ. ಎಲ್ರು ಸಹ ಅದಕ್ಕೆ ಅಟೆಂಡ್ ಆಗಿ. ಕರ್ಮಗಳ ಫಲದಿಂದ
ಜೀವನದಲ್ಲಿ ಪುನಃ ಬರಬೇಕು.